ನಮಸ್ಕಾರ ಎಲ್ಲರಿಗೂ. ಥರ್ಡ್ ಪಾರ್ಟಿ ಪರ್ಸ್ಪೆಕ್ಟಿವ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ ಜೊತೆ ಇವತ್ತು ಕಿಶೋರ್ ಮಂಜನ್ ಅವರು, ಇರಾನ ಮಠಪತಿ ಹಾಗೂ ಮೈಸೂರು ಬಸವರಾಜ್ ತಂಗಿ. ಸೊ ಇವತ್ತು 3 ಜನ ಕೂಡಿ ಎರಡನೇ ಪಾಡ್ಕಾಸ್ಟ್ ಮಾಡ್ತಾ ಇರೋದು. ಒಂದೊಂದು ಪಾಡ್ಕಾಸ್ಟ್ ಇಂಡಿಯಾ ಫೈನಲ್ ಹೋದಾಗ ಮಾಡಿದ್ವಿ, ಬಹಳ ದಿನಗಳ ನಂತರ ಮಾಡ್ತಾ ಇದೀವಿ. ಸೊ ಇವತ್ತಿನ ಹಾಟ್ ಟಾಪಿಕ್ ಏನಂದ್ರೆ ಯೂಟ್ಯೂಬ್, ಎಕ್ಸ್ ಅಥವಾ ಟ್ವಿಟರ್ ಅಲ್ಲಿ ನಡೀತಾ ಇರೋದು ದುರಂದರ್ ಬಗ್ಗೆ. ದುರಂದರ್ 2 ಸ್ವಲ್ಪ ಜನ ಪ್ರೊಪಗಂಡ ಮೂವಿ ಅಂತ ಹೇಳ್ತಾ ಇದಾರೆ, ಸ್ವಲ್ಪ ಜನ ಏನಂತ ಹೇಳ್ತಾ ಇದಾರೆ ಫ್ಯಾಕ್ಟ್ಸ್ ಮೇಲಿದೆ. ಸೊ ಪ್ರೊಪಗಂಡ ಮೂವಿ ಆದ್ರೂನು ನಿಮ್ಗೇನ್ ತಿಕ್ಕಾವ್ರಿ ಅಂತ ಕೇಳ್ತಾ ಇದಾರೆ. ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಇವಾಗ ಈರಣ್ಣ ಮಠಪತಿ ಹಾಗೂ ಕಿಶೋರ್ ಮಂಜನ್ ಅವರು ಇದಾರೆ. 3 ಜನ ಫಿಲ್ಮ್ ನೋಡಿದೀವಿ. ಫಿಲ್ಮ್ ನೋಡ್ಬಿಟ್ಟೆ ಇದನ್ನೇನೈತಿ ಡಿಸ್ಕಷನ್ ಮಾಡ್ಬೇಕಂತ ಅದಕ್ಕೆ ಲೇಟ್ ಆಗಿದ್ದು. ಫಸ್ಟ್ ನಮ್ಮ ಹಿರಣ್ಣ ಮಠಪತಿ ಸಮೂಹ ತಮ್ಮ ಒಪಿನಿಯನ್ ಇಡ್ತಾರೆ. ಮೂವಿ ಹೆಂಗಿತ್ತು, ಅವ್ರ ಪ್ಲಸ್ ಪಾಯಿಂಟ್ಸ್ ಏನ್ ಮೋಸ್ಟ್ಲಿ ನೆಗೆಟಿವ್ ಪಾಯಿಂಟ್ಸ್ ಇರಂಗಿಲ್ಲ ಅವ್ರಿಗೆ ಫಸ್ಟ್, ಬಟ್ ಅವ್ರ ಇದರಿಂದ ಹೋಗೋಣ ರಿವ್ಯೂ ಇಂದ. ಹಿರಣ್ಣ, ನಿಮ್ಮ ಪಾಯಿಂಟ್ಸ್ ಏನಿತ್ತು? ನನ್ನ ಪ್ರಕಾರ ನಾನು ನೋಡಿ ಎಷ್ಟು ಪಿಕ್ಚರ್ ನಾನು ನೋಡಿ ಅಲ್ಲ, ಲಾರ್ಡ್ಸ್ ಆಫ್ ರಿಂಗ್ಸ್ ಏನು ಸಿಕ್ವೆಲ್ ಇದ್ದಿಲ್ಲ. ಅದನ್ನ ಬಿಟ್ಟರೆ ಬೆಸ್ಟ್ ಸಿಕ್ವೆಲ್ ಮಾಡಿದಾರೆ ಅಂದ್ರೆ ದುರಂದರ್ 2ನ. ನನಗೆ ದುರಂದರ್ 1 ನೋಡೋಕೆ ಹೋದಾಗ ಒಂದು ಸ್ವಲ್ಪ ಅಂದ್ರೆ ಒಂದೊಂದು ಸೀನ್ಗಳು ಒಂದೊಂದು ಪಾರ್ಟ್ ಏನಿದಾವೆ ಡ್ರ್ಯಾಗ್ ಮಾಡ್ದಂಗೆ ಅನ್ಸತ್ತೆ. ಬಟ್ ದುರಂದರ್ 2 ನನಗೆ ಎಲ್ಲೂ ಡ್ರ್ಯಾಗ್ ಅನಿಸಿಲ್ಲ. ಭಾಳ ಜನ ಡ್ರ್ಯಾಗ್ ಐತಿ, ಸೆಕೆಂಡ್ ಹಾಫ್ ಸ್ವಲ್ಪ ಲೆಂದಿ ಇತ್ತು ಅನಿಸಿದ್ರು. ಬಟ್ 3 hours 40 minutes ಒಂಚೂರು ನನಗೆಲ್ಲೂ ಡ್ರ್ಯಾಗ್ ಮಾಡ್ದಂಗೆ ಅನಿಸ್ಲಿಲ್ಲ, ಒಂಚೂರು ಬೋರ್ ಆಗಲಿಲ್ಲ. ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್. ಒನ್ ಆಫ್ ದ ಬೆಸ್ಟ್ ಮೂವಿ ಐ ಎವರ್ ಸೀನ್ ದ ಥಿಯೇಟರ್. ನಾ ಹೋಗಿ ಬಂದ್ಮೇಲೆ ನನಗೆ ಇನ್ನಾದ್ರ ಭೀ ತಲೆಯಾಗಿನ ಮೂವಿ ಹೋಗಿಲ್ಲ. ಮನೆಗೆ ಬಂದಾದ್ಮೇಲೆ ಭೀ ನನ್ನ ವೈಫ್ ನನಗೆ ಇನ್ನು ತೆಗಿಲ್ಲ ಪಿಕ್ಚರ್ ತೆಗಿತಿಲ್ಲ ಅಂತ ತೆಗಿಯತ್ತೆ ಅಂದೆ. ಅದ್ರದ್ದು ನನಗೆ ಬೆಸ್ಟ್ ಅಗದಿ ಪಿಕ್ಚರ್ದಾಗ ಅಲ್ಟಿಮೇಟ್ ನನಗೆ ಇದನ್ನ ಇಷ್ಟ ಆಗಿದ್ದಂದ್ರೆ ಪಿಕ್ಚರ್ ಮ್ಯೂಸಿಕ್ ಅಂತೂ ಶಾಶ್ವತ್ ಎಷ್ಟು ಸೂಪರ್ ಮ್ಯೂಸಿಕ್ ಕೊಟ್ಟಲ್ಲ. ಎಲ್ಲರೂ ಹೇಳತ್ತಾರೆ ಒನ್ದು ಮ್ಯೂಸಿಕ್ ಬೆಸ್ಟ್ ಐತೆ ಹೇಳ್ತಾರೆ ಅಂದ. ಬಟ್ ನನಗೆ ಒನ್ಕಿತನೂ ಇತ್ರೋಯಿನ್ ಮ್ಯೂಸಿಕ್ ಭಾಳ ಇಷ್ಟ ಆಯ್ತು. ಅವೊಂದು ಹಿಂಗೆ ಸ್ಲೋ ಪಾಯ್ಸನ್ ಗತೈತೆ ಮ್ಯೂಸಿಕ್. ಅದು ಫಸ್ಟಿಗೆ ಇಷ್ಟ ಆಗಂಗಿಲ್ಲ, ಬಟ್ ನೀವು ಒಂದ್ಸತಿ ಅದನ್ನು ಕೇಳ್ಕೊತ ಹೊಂಟಿಲ್ಲ, ಆಮೇಲೆ ಇದನ್ನ ಯಾಕೆ ಹಿಡಿದೈತಿ. ಈ ಪಿಕ್ಚರ್ದನ್ನೇ ಲಾಸ್ಟ್ ಸೀಕ್ವೆನ್ಸಾಗಿ ಬರೋದು ಫಿರ್ ಸೆ ಅಂತ ಸಾಂಗ್ ಇತ್ತು, ಅರ್ಜಿತ್ ಅಂದಿದ್ದು. ನನಗೆ ಸ್ಟಾರ್ಟಿಂಗ್ ಕೇಳಿದಾಗ ಇದೇನು ಅಷ್ಟು ಖಾಸಾಗಿಲ್ಲ ಬಿಡತ್ತ ಅನಿಸ್ತು. ಬಟ್ ಯಾವಾಗ ಮೂವಿನ ಥಿಯೇಟ್ರ್ನಾಗ ಹೋಗಿ ಆ ಸೀನ್ ಅದ್ರ ಜೊತೆ ಆ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಮಾಡಿ ಅವಾಗ ನನಗೆ ಅದು ಮ್ಯೂಸಿಕ್ ಮನಸ್ಸಿಗೆ ಅಂದರೆ ಈ ಹಾರ್ಟ್ ಟಚಿಂಗ್ ಮ್ಯೂಸಿಕ್ ಅಂತಾರಲ್ಲ ಹಂಗೆ ಇನ್ನಾದ್ರೆ ಇವತ್ತು ತಲೆಯಾಗ ಹೋಗೋನಿಲ್ಲ. ಒಂದು ಮ್ಯೂಸಿಕ್ ಆಯಿತು. ಸೆಕೆಂಡ್ ಪಾರ್ಟ್ ಬಂದು ಆದಿತ್ಯದಾರ್ ಡೈರೆಕ್ಷನ್. ಓಕೆ, ರಣವೀರ್ ಸಿಂಗಿಂದ ಆ್ಯಕ್ಟಿಂಗ್ ಆಗೈತಿ, ಅದ್ರ ಬದಲು ಆಮೇಲೆ ಮಾತಾಡ್ತಾನೆ. ಬಟ್ ಆದಿತ್ಯದಾರ್ ಡೈರೆಕ್ಷನ್ ಈಗಿನ ಟೈಮ್ನಾಗ 8 ತಾಸು ಮೂವಿ ಒನ್ ಇದ್ರೊಳಗೆ ಶೂಟ್ ಮಾಡೋದು ಅಂದ್ರೆ ಅಷ್ಟು ಈಸಿ ಪಾರ್ಟ್ ಇಲ್ಲ. ಮತ್ತು ಕಾನ್ಫಿಡೆನ್ಸ್ ಇರ್ಬೇಕು. ಯಾವ ಮೂವಿ ಡೈರೆಕ್ಟರ್ ಇದ್ರು ಭೀ ನನ್ನ ಪಿಕ್ಚರ್ ಇಟ್ಟು ಕೂತ್ ನೋಡ್ತಾರಪ್ಪ ಮಂದಿ ಅನ್ನೋದು ಕಾನ್ಫಿಡೆನ್ಸ್ ಇದ್ದಾಗನ ಡೈರೆಕ್ಟರ್ ಪಿಕ್ಚರ್ ಇದನ್ನು ಮಾಡ್ತಾರೆ. ನಮ್ಮ ಮುಂಚೆ ಎಲ್ಲ ಹಳಿ ಪಿಕ್ಚರ್ ನೋಡ್ರೆ 3-3.5 ತಾಸು ಪಿಕ್ಚರ್ ಬರ್ತಿದ್ದು. ಬಟ್ ಇವಾಗ 2-2.5 ತಾಸು ಅಂದ್ರೆ ಜಾಸ್ತಿ ಆಯ್ತು. ಅವ ನೋಡೋಕೆ ಒಂದೊಂದು ಪಿಕ್ಚರ್ ಬೇಸರ ಆಗ್ತಾವೆ, ಇವಾಗ ಎದ್ದು ಹೋಗ್ತಾನೆ ಥಿಯೇಟ್ರದಾಗಿಂದ ಅಂದೆ. ಬಟ್ 8 ತಾಸು ಮೂವಿ ಒಂಚೂರು ಎಲ್ಲೂ ಬೋರ್ ಆಗಾನಿಲ್ದಂಗೆ ಡೈರೆಕ್ಷನ್ ಮಾಡೋದಿಲ್ಲ. ಅದು ಪ್ರೊಪಗಂಡ, ಅದು ಸೆಕೆಂಡ್ ಅವ್ನು ಡೈರೆಕ್ಟರ್ ಅದನ್ನ ಆಮೇಲೆ ಮಾತಾಡ್ನು. ಬಟ್ ಅದೊಂದು ಕಾನ್ಫಿಡೆನ್ಸ್ ಆದಿತ್ಯದಾರ್ ತೋರಿಸಿದಲ್ಲ, ಅದಕ್ಕೆ ಅವ್ನಿಗೆ ಮೆಚ್ಚಬೇಕು ನಾವು. ಇನ್ನು ಥರ್ಡ್ ಒಂದು ರಣವೀರ್ ಸಿಂಗ್ನ ಆ್ಯಕ್ಟಿಂಗ್. ರಣವೀರ್ ಸಿಂಗ್ ನಾ ಖಿಲ್ಜಿ ಇದು ಮಾಡಿದ್ಲ, ಅದು ಬೆಸ್ಟ್ ಆ್ಯಕ್ಟಿಂಗ್ ಅಂತ ಅನ್ಕೊಂಡೀನಿ. ಬಟ್ ಅದನ್ನ ಸರ್ಪಾಸ್ ಮಾಡಿ ಹೋಗ್ತಾ ರಣವೀರ್ ಸಿಂಗ್ ಈ ಪಿಕ್ಚರ್ನಾಗ. ಫಸ್ಟ್ ಸೀನ್ ಒಳಗೇನ ಅದೇನು ಫೈಟ್ ಸೀನ್ ಇತ್ತಲ್ಲ, ಅಲ್ಲಂತೂ ಎಮೋಷನ್ಸ್ ತೋರ್ಸಬಿಡ. ಅದಾದ್ಮೇಲೆ ಅವ್ನ ತಂಗಿ ಕಡೆ ಬರ್ತಲ್ಲ, ಅವ್ನ ತಂಗಿನ ಕೂಡಾಕಿರ್ತಾರ ಒಂದು ರೂಮ್ನಾಗ. ಅವ್ನ ತಂಗಿನ ಕಡೆ ಬಂದಾಗ ಏನು ಸೀನ್ ಇತ್ತಲ್ಲ, ಅವ್ನ ಎಕ್ಸ್ಪ್ರೆಷನ್, ಅವ್ನ ಮುಖದ ಮೇಲಿನ ಸಿರುಗಳು ಹೇಳ್ತಾವ ನೋಡಿ, ಹಿಂಗೆ ಹನಿ ಮೇಲೆ ಅವ್ನ ಸಿರುಗಳು ಹೇಳೋದ, ಅವ್ನು ಅಳೋದ, ಎಲ್ಲೂ ನಾವು ಆ್ಯಕ್ಟಿಂಗ್ ಮಾಡೋದ ಅನ್ಸಂಗಿಲ್ಲ. ಮತ್ತು ಅವನ ಜೊತೆ ನಾವು ಆ ಸೀನ್ ಫೀಲ್ ಮಾಡಕ್ಕೆ ಹಿಡಿತು. ಆಸ್ ಅ ಆಡಿಯನ್ಸ್ ಅವನ ಜೊತೆ ಆ ಸೀನ್ ಫೀಲ್ ಮಾಡಕ್ಕೆ ಹಿಡಿತು. ಮೇಜರ್ ಪಾಯಿಂಟ್ ಇದೆ. ಆಮೇಲೆ ಲಾಸ್ಟಿಗೆ ಅವ್ನು ಮನೆಗೆ ಬರ್ತಲ್ಲ, ಮನೆಗೆ ಬಂದಾಗ ಅವ್ನ ಎಮೋಷನ್ಸ್ ಮುಖದ ಮೇಲೆ ಬರೀ ಮಾತಿಲ್ಲ ಏನಿಲ್ಲ, ಅವ್ನು ನಡ್ಕೋತ ಬರೋ ಸ್ಟೈಲ್ ಆಯಿತು. ಈಗ ರಿಯಾಲಿಟಿ ಅಂತಾರಲ್ಲ, ರಿಯಾಲಿಟಿ ಇವತ್ತು ಫೈಟ್ ಆಯಿತು, ನಾಳೆ ಹೆರೋತನ ಹುಡ್ದ ಎಲ್ಲ ಕಡಿಮೆ ಆಕೈತಿ. ನಮ್ಮ ಹೀರೋಗಳು ಯೂಶ್ವಲಿ ಇಂಡಿಯನ್ ಪಿಕ್ಚರ್ ಹೀರೋಗಳು ಇವತ್ತು ಫೈಟ್ ಆಕೈತಿ, ಎಲ್ಲ ಆಕೈತಿ, ಬೆಳಿಗ್ಗೆನೂ ಹುಡ್ದ ಎಲ್ಲ ಕಡಿಮೆ ಆಗಿ ಆರಾಮ್ ಇರ್ತಾರೆ. ಹಂಗೆ ತೋರಿಸಿಲ್ಲ. ಕುಂಟ್ಕೋತ ನಾವು ನಡ್ಕೋತ ಬರೋದು, ರಿಕ್ಷಾದಾಗ ಹೋಗ್ತೋದು, ಅಲ್ಲಿಂದ ಅವ್ರ ಮನೆ ತಕ್ಕ ಬರೋದು, ಅವ್ರ ಅವ್ವನ ನೋಡೋದು, ಅವ್ರ ತಂಗಿನ ನೋಡೋದು, ಅದೊಂದು ಸಬ್ಟಲ್ ಇದನ್ನಿತ್ತಲ್ಲ ಲಾಸ್ಟಿಗೆ. ಅಲ್ಲಿ ರಣವೀರ್ ಸಿಂಗ್ ಆ್ಯಕ್ಟಿಂಗ್ ಮತ್ತು ಅವ್ನ ಫುಲ್ ಪೊಟೆನ್ಷಿಯಲ್ ಸರ್ಪಾಸ್ ಮಾಡೋಗ್ತಾ. ಆಮೇಲೆ ಉಳಿದವ್ರು ಎಲ್ಲರೂ ಆ್ಯಕ್ಟಿಂಗ್ ಚಲೋ ಆಗೈತಿ. ಆ್ಯಕ್ಟಿಂಗ್ ವೈಸ್ ಉಳ್ಕೆದವ್ರು ಎಲ್ಲರದನ್ನು ಜಮೀಲ್ ಜಮಾಲಿ ಮಾಡಿದವ್ರು, ಅವ್ರದ್ದು ಆ್ಯಕ್ಟಿಂಗ್ ಆಯಿತು. ಒಂದೇನು ನೆಗೆಟಿವ್ ಏನು ಹೇಳ್ಬೇಕಂದ್ರೆ, ರಣವೀರ್ ಸಿಂಗಿನ ಫಸ್ಟ್ ಪಾರ್ಟ್ ಏನಿತ್ತಲ್ಲ ಬ್ಯಾಕ್ಗ್ರೌಂಡ್ ಪಾರ್ಟ, ಅದನ್ನ ಇನ್ನೊಂದು ಚೂರು ತೋರಿಸ್ಬೇಕಾಗಿತ್ತು. ಭಾಳ ಅಂದ್ರೆ ಹೋಗ್ತಾರೋ ಅದು ಗನ್ ತೊಗೊಂಬರ್ತಾ ಶೂಟ್ ಮಾಡ್ತಾ ಅಲ್ಲೇ ಕಟ್ ಆಗ್ಬೋದಿತ್ತು ಅದು ಸೀನ್. ಅದು ಇನ್ನೊಂದು ಚೂರು ತೋರಿಸ್ಬೇಕಾಗಿತ್ತು ಅಂತ ಅನಿಸ್ತು ನಂಗೆ. ಯಾಕಂದ್ರೆ ಅದ್ರೊಳಗಿನ ಪೊಟೆನ್ಷಿಯಲ್ ಜಾಸ್ತಿ ಇತ್ತು ಮಂದಿ ಕನೆಕ್ಟ್ ಮಾಡೋದು. ರಣವೀರ್ ಸಿಂಗಿನ ಬ್ಯಾಕ್ಗ್ರೌಂಡ್ ಸ್ಟೋರಿ ಮತ್ತು ಅವಂಗೆ
ಅದೊಂದು ನಂಗೆ ನೆಗೆಟಿವ್ ಅನಿಸಿದ್ದ. ಅದನ್ನ ಬಿಟ್ರೆ ಹಂಗೇನು ನನಗೆ ನೆಗೆಟಿವ್ ಹತ್ರ ಲಾಸ್ಟ್ ಸೀನ್ ಒಂದು ಭಾಳ ಲೆಂತಿ ಮಾಡ್ರ ಅನ್ಸಿದ್ದು. ಲಾಸ್ಟ್ ಫೈಟ್ ಸೀನ್ ಐತಲ್ಲ, ಅಷ್ಟು ಲೆಂದಿಯಾಗಿ ಅಷ್ಟೆಲ್ಲ ಚೇಸ್ ಮಾಡ್ಕೊಂಡು ಹೋಗಿ ಅಲ್ಲಿ ಇದನ್ನು ಅಲ್ಟಿಮೇಟ್ಲಿ ಅಲ್ಲಿ ಬಂದು ಒಂದು ಹೀರೋ ಎಂಡಿಂಗ್ ಮ್ಯಾಗ್ನಮ್ ಫಸ್ಟ್ ಎಂಡಿಂಗ್ ಕೊಡ್ಬೇಕಂತ ಒಂದು ಬ್ಲಾಸ್ಟ್ ಮಾಡಿ ಎಲ್ಲ ತೋರಿಸ್ತಾರೋ, ದಟ್ ಈಸ್ ಫೈನ್. ಬಟ್ ಅದನ್ನೊಂದು ಚೂರು ಲೆಂತಿ ಮಾಡ್ರು ಅಲ್ಲಿ ಕನೆಕ್ಟ್ ಆಗಂಗಿಲ್ಲ ಜನರಿಗೆ, ಒಂದು ಸ್ವಲ್ಪ ಬೋರ್ ಆಗಿ ಹಿಡಿದೈತಿ. ಬಟ್ ಅದನ್ನ ಮತ್ತೆ ಲಾಸ್ಟ್ 20 ನಿಮಿಷನಾಗ ರಿಕವರ್ ಮಾಡ್ಕೋತಾರೆ. ಅದೇನಲ್ಲಿ ಮಂದಿಗೆ ಬೇಸರಾಗಿರುತ್ತೆ, ಅದು ಲಾಸ್ಟ್ 20 ನಿಮಿಷನಾಗ ರಿಕವರ್ ಆಗತ್ತೆ, ಅದು ಬೇರೆ. ಬಟ್ ಅದು ನನಗೆ ಇವೆರಡ ನೆಗೆಟಿವ್ ಅನ್ಸಿದ್ದ. ಅದನ್ನ ಬಿಟ್ರೆ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಸೀಕ್ವೆಲ್ಸ್ ಐ ಎವರ್ ಸೀನ್. ಮೋಸ್ಟ್ ಆಫ್ ದ ಪಾಯಿಂಟ್ಸ್ ಪಾಸಿಟಿವ್ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಾರ್ಮಲ್ ಸಾಂಗ್ ಇತ್ತು. ಇನ್ ಬಿಟ್ವೀನ್ ನಾವು ಓಲ್ಡ್ ಸಾಂಗ್ಸ್ ಎಲ್ಲ ಹಾಕ್ಯಾರ ನೋಡಿ, ಅದು ಅವ್ರ ಪಾರ್ಟಿ ಒಳಗಾಗ್ಲಿ ಅಲ್ಲಿ ಅದು ಭಾಳ ಚಂದ ಹಾಕಿಲ್ಲ. ಅಂದ್ರೆ ಆ ಜಮಾನಕ್ಕ ಅದನ್ನ ಆ ಸಾಂಗ್ ತಗೊಂಡು ಅವ್ರು ಫೀಲ್ ಮಾಡಿದ್ಮೇಲೆ ಅದು ಭಾಳ ಲೈಕ್ ಓಲ್ಡ್ ಸಾಂಗ್ ಯುಟಿಲೈಸ್ ಮಾಡ್ಕೊಂಡು ಚಲೋ ಮಾಡ್ಕೊಂಡ್ರೆ. ಆಮೇಲೆ ರಣವೀರ್ ಸಿಂಗ್ ಔಟ್ ಆಫ್ ಮಸ್ತ್ ಇರ್ತೀವಿ. ರಣವೀರ್ ಸಿಂಗ್ ಅಷ್ಟೇ ಅಲ್ಲ, ಎಲ್ಲಾರು ಯಾರಿಗೂ ನೀವಿಂದ ಇಲ್ಲಿ ಸ್ವಲ್ಪ ವೀಕ್ ಪಾಯಿಂಟ್ ಅದ ಅಂತ ಅನ್ಸಿಲ್ಲ. ಯಾಕಂದ್ರೆ ಸ್ಮಾಲ್ ರೋಲ್ ಇರಲಿ ಬಿಗ್ ರೋಲ್ ಇರಲಿ ಎಲ್ಲಾರ್ದು ಆಕ್ಟಿಂಗ್ ಜಬರ್ಸ್ ಆಗೈತಿ. ಸ್ಟೋರಿ ಲೈನ್ ತಗೊಂಡೋಗಿ ಚಲೋ ಮಾಡಿದ್ವಿ, ಮೇಕಿಂಗ್ ಚಲೋ ಆಗೈತಿ, ಆಕ್ಷನ್ ಸೀಕ್ವೆನ್ಸ್ ಎಲ್ಲೊಂದು ಭಾಳ ವ್ಯಾಲ್ಯೂಸ್ ಅದಾವು. ಬಟ್ ಅದು ನೆಸೆಸಿಟಿ ಐತಿ ಅನ್ಸತ್ತೆ ನೀವು. ಇರಾನ ಬಟ್ ಇರಾನ್ ಮೇಲೆ ಲಾಂಗ್ ಎಲಾಬ್ರೇಟ್ ಆಯ್ತು. ಕಿಶೋರ್ ಭಟ್ ನಿಂದು ಜಾಸ್ತಿ ಇದಾಗಲಿಲ್ಲ, ನೀ ಅಷ್ಟೇ ಥಾಟ್ ಒಳಗೆ ಹೇಳತ್ತಿ. ಬಟ್ ನಿನ್ನ ಪ್ರಕಾರ ಮೂವಿ ಯಾವ ತರ ಅನಿಸ್ತು, ಏನ್ ಅದ್ರೊಳಗೆ ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ ಇದ್ವು? ಐ ಮೀನ್ ಮಿಸ್ಟೇಕ್ಸ್ ಅದಾವ, ಅಲ್ಲಿ ಹೋಗೋನು ಫ್ಯಾಕ್ಚುಯಲ್ ಮಿಸ್ಟೇಕ್ಸ್ ಬಗ್ಗೆ ಆಮೇಲೆ ಮಾತಾಡೋಣ. ನೀ ಪೈಲ ನಿಂದ ಹೇಳ, ಆಮೇಲೆ ನೀ ಫ್ಯಾಕ್ಚುಯಲ್ ಆಂಕರಿಂಗ್ ಮಾಡಾನಿಲ್ಲ, ನೀ 3 ಮಂದಿ ಡಿಸ್ಕಸ್ ಮಾಡೋದು ಮೊದಲು ನಿನ್ನ ಒಪಿನಿಯನ್ ಹೇಳ. ಒಂಚರ ಇದನ್ನ ಮಾಡಿ ನಾವು ಅವಿನ ಮುಗಿಸಿಲ್ಲ, ನಡವಟ್ಟೆ ಮಾತಾಡ್ತೇವ, ಮುಗಿಸು ಮಾಡ್ಯಾರೆ ವೇಟ್ ಮಾಡ್ಲಾ. ಓಕೆ, ಮತ್ತೆ ಬೆಂಗಳೂರು ಭಾಷೆ ಬಿಟ್ಟು ನಮ್ಮ ಭಾಷೆದಾಗ ಮಾತಾಡೋತೇವ. ಇಲ್ಲಪ್ಪ ಮಿಕ್ಸ್ ಆಕತಿ. ಮತ್ತೆ ಏನ್ ಮಾಡೋದು, ಸಿಸ್ಟಮ್ ಕರೆಕ್ಟ್ ಆಗಿ ಇಲ್ಲ. ನನಗೆ ಪಿಕ್ಚರ್ ಟ್ಯೂ ಪ್ರ್ಯಾಂಕ್ ನಂಗೆ ನೋಡ್ಬೇಕಾದ್ರೆ ನಂಗೆ ಎಲ್ಲ ಯಾವ್ದು ಮೂವಿ ಚಲೋ ಆಯ್ತು. ಲಾಸ್ಟ್ ಬಾಂಬ್ ಬ್ಲಾಸ್ಟ್ ದೊಡ್ಡ ದೊಡ್ಡ ಎಲ್ಲ ಮಾಡ್ತಾನ, ಸ್ವಲ್ಪ ಓವರ್ ಅನಿಸ್ಬಿಡ್ತಾರೆ. ಆ ಸೀನ್ಸ್ ಜರ ಅದು ಭಾಳ ಲೆಂದಿ ಆಯ್ತು. ಅಲ್ಲಿ ನನಗೆ ಸ್ಟಾರ್ಟಿಂಗ್ ಒಂದು 2 ಅಡ್ವರ್ಟೈಸ್ ಕೊಟ್ಟಾಗ ಎಲ್ಲೂ ಬೋರ್ ಆಗ್ಲಿಲ್ಲ. ಬಟ್ ಅಲ್ಲಿ ಅದೇನು ಸೀನ್ ಸ್ಟಾರ್ಟ್ ಐತಿ ಅಲ್ಲಿ ಜರ ನಂಗೆ ಜಗ್ಗಾಡಕತ್ತ ಅನ್ಸಾಕೈತಿ. ಅಂದ್ರೆ ಅವಾಗ ಅನ್ಸಾಕೈತಿ ನಾನು 3 ತಾಸು ಮ್ಯಾಕ್ ಕೂತ್ ನೋಡತ್ತ ನಮ್ಮ ಮೂವಿ ಅಂತ. ಆಮೇಲೆ ಅಷ್ಟ ಅದೊಂದು ಬೋರಿಂಗ್ ಪಾಯಿಂಟ್ ಇತ್ತು. ಅಲ್ಲಿ ಸ್ವಲ್ಪ ಅಷ್ಟು ನೆಸೆಸಿಟಿ ಇರ್ಲಿಲ್ಲ, ಅದು ಭಾಳ ಜಗ್ಗಾಡೋದು. ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಎಲ್ಲರೂ ಹೊಡ್ಕೊತ ಒಂದು ಸಲ ಮಾಡ್ಕೊಂಡಿದ್ದೀವಿ ಒಂದು ಶಾರ್ಟ್. ಬಟ್ ಅಲ್ಲೊಂದು ಸ್ವಲ್ಪ ಲ್ಯಾಗ್ ಐತಿ. ಬಿಟ್ರೆ ಉಳ್ಕಿದ್ದೆಲ್ಲ ಆಸ್ ಅ ಮೂವಿ ಗುಡ್, ಚಲೋ. ಓಕೆ, ನನ್ನ ಒಪಿನಿಯನ್ ಹೇಳ್ತೀನಿ ಈಗ. ಈ ಕಿಶೋರ್ ಮುಗಿತ ಕೋತನ ಮೂವಿ ಪ್ರೊಪಗಂಡ ಸೆಕೆಂಡ್ ಮಾತಾಡೋನು. ಬಟ್ ಮೂವಿ ಏನ್ ಅನಿಸ್ತೈತಿ, ಒಂದು 3 hours 40 minutes ಸ್ವಲ್ಪ ಲಾಂಗ್ ಅನಿಸ್ತೈತಿ. ಕ್ಲೋಸ್ 3 hours ಬಂದಾಗಿದ್ಲ ಯಾವಾಗ ಮುಗ್ದೈತಪ್ಪ ಮೂವಿ ಅಂತ ಅನಿಸ್ತೈತಿ. ಬಟ್ ಮೂವಿ ಒಳಗೆ ಏನೈತಿ, ಆ ಎಂಗೇಜ್ ಆಗಲ್ಲ ಪರ್ಸನ್ಸ್ ಮೂವಿ ನೋಡಕ್ ಆ ತರ ಎಲಿಮೆಂಟ್ಸ್ ಅದಾವು. ಯಾಕಂದ್ರೆ ಬೇಜಾರ್ ಆಗಂಗಿಲ್ಲ ಎಲ್ಲೂ. ಬಟ್ ಒಂದ್ ಇದೇನು, ಇನ್ನೊಂದ್ 10 to 15 minutes ಶಾರ್ಟ್ ಮಾಡ್ಬೋದಿತ್ತೇನೋ. ಲಾಸ್ಟ್ ಒಂದು ಮೇಜರ್ ಇಕ್ಬಾಲ್ ಜೊತೆ ಸೀನ್ ಇರೋದು, ಅದಾದ್ಮೇಲೆ ನಡು ಒಂದೆರಡು ಯಾವ್ದು ಪಿಂಡ ಬರೋದು, ಅದ್ರ ಬಗ್ಗೆ ಅದನ್ನ ಸ್ವಲ್ಪ ಶಾರ್ಟ್ ಮಾಡ್ಬೇಕಿತ್ತೇನೋ ಅನಿಸ್ತೈತಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಮ್ಯೂಸಿಕ್ ಎಲ್ಲ ಗ್ರಿಪ್ಪಿಂಗ್ ಇತ್ತು. ಡೈರೆಕ್ಷನ್ ಆದಿತ್ಯ ಬಗ್ಗೆ ಹೇಳ್ಬೇಕಂದ್ರ ಈಸ್ ಅ ಸ್ಮಾರ್ಟ್ ಡೈರೆಕ್ಟರ್. ಯಾವನೆಲ್ಲಿ ಲಿಂಕ್ ಕೊಡ್ಬೇಕು, ಎಲ್ಲಿ ಮಂದಿನ ಹೈಪ್ ಮಾಡ್ಬೇಕು, ಎಲ್ಲಿ ಇದನ್ನ ಮಾಡ್ಬೇಕು ಅನ್ನೋದು ಕರೆಕ್ಟ್ ಆಗಿ ಗೊತ್ತೈತಿ. ಇವನ್ ಇಡೀ ಸರ್ಜಿಕಲ್ ಸ್ಟ್ರೈಕ್ ಒಳಗೂ ಹಂಗೈತೆ ಮೂವಿ. ಹೈಪರ್ ನ್ಯಾಷನಲಿಸಮ್ ಅಂತಲ್ಲ, ಸೊ ಯಾವ್ದೇ ಇಂಡಿಯನ್ ಆಸ್ ಎ ಭಾರತೀಯ ನನಗೇನ್ ಅನಿಸ್ತೈತಿ, ಒಬ್ಬ ಯಾವ್ದೊಂದು ದೇಶ ದ್ರೋಹಿನ ಯಾವ್ದೋ ನಮ್ಗೆ ತಾಯಿ ಆಗ್ಲಿ ಅರ ಆಗ್ಲಿ ಒಂದ್ಸರಿ ಅವ್ರನ್ನ ಶಿಕ್ಷಿಸೋದಾಗ್ಲಿ ಅಥವಾ ಏನಾದ್ರು ಪನಿಷ್ಮೆಂಟ್ ಕೊಟ್ಟರೆ ಅದು ಖುಷಿ ಆಗತ್ತೆ ಅಫ್ಕೋರ್ಸ್. ಸೊ ಅದ್ರ ಪ್ರಕಾರ ನನ್ನ ಮೂವಿ ಅಷ್ಟ 50-50. ಜಾಸ್ತಿ ಏನ ದುರಂಧರ್ ಒಂದು ಬೆಟರ್ ಅನಿಸ್ತ ದುರಂಧರ್ 2 ದಟ್ ಈಸ್ ಮೈ ಒಪಿನಿಯನ್. ನೋಡು, ಒಂದಿನ ಮೂವಿದ ಹೈಲೈಟ್ ಏನು ಗುರುತೇನೆ, ಬೋರ್ ಆಗೋಲ್ದ ಕಾರಣ ಅಂದ್ರೆ ಕಿಶೋರ್ ಹೇಳ್ದಂಗೆ ಮ್ಯೂಸಿಕ್. ನಿನಗೆ 3-3.5 ತಾಸು ಏನ್ ಅನ್ಸತ್ ಗುರುತೇನೆ, ಬರೀ ಮೂವಿ ಅಟ್ಟಲ್ಲ, ಯಾವ್ದೋ ಒಂದು ಮ್ಯೂಸಿಕ್ ಕಾನ್ಸರ್ಟ್ನಾಗ ಇದಂಗೆ ಫೀಲ್ ಆಕತ್ತದ. ಒಂದ್ ಸೀನ್ ಮುಗಿತೈತಿ, ಒಂದ್ ಮ್ಯೂಸಿಕ್ ಆಕೈತಿ, ಆಮೇಲೆ ಇನ್ನೊಂದು ಮ್ಯೂಸಿಕ್ ಬರ್ತೈತಲ್ಲ, ಯಾವ್ದು ಮ್ಯೂಸಿಕ್ ನಮಗೆ ಔಟ್ ಆಫ್ ದ ದಿನ್ ಸೀನ್ ಅನ್ಸಂಗಿಲ್ಲ. ನನಗೆ ಅನ್ಸಿದ್ದಂದ್ರೆ ಆ ದಿದ್ದಿ ಸಾಂಗ್ ಬರ್ತೈತಲ್ಲ, ರಣವೀರ್ ಸಿಂಗ್ ಇದಕ್ಕೆ ಹೋಗ್ತಲ್ಲ, ಶೇರೆ ಬಲೋಚೆ ಕೊಡ್ತಾರಲ್ಲ, ಅದೊಂದು ಸೀನ್ಗೆ ಹಾಡಿಗೆ ಮ್ಯಾಚ್ ಅನಿಸ್ಲಿಲ್ಲ ನನಗೆ. ಅದನ್ನ ಬಿಟ್ರೆ ಉಳಿದು ಎಲ್ಲ ಎಕ್ಸಾಕ್ಟ್ ಆಗಿ ಯಾವುದು ಹಿಂಗೆ ಔಟ್ ಆಫ್ ದ ಬಾಕ್ಸ್ ಐತಿ. ಇದೇನಪ್ಪ ಈ ಮ್ಯೂಸಿಕ್ ಸೀನ್ ಒಂದು ಆಗೈತಿ, ಮ್ಯೂಸಿಕ್ ಒಂದು ಬ್ಯಾಕ್ಗ್ರೌಂಡ್ನಾಗ ಬರೈತಿ, ಹಂಗೆ ಅನ್ಸಂಗಿಲ್ಲ. ಸೊ ಅದೊಂದು ಸೀಕ್ವೆನ್ಸ್ ಬಿಟ್ಟರೆ ಉಳಿದೆಲ್ಲ ಮೇಜರ್ ಅದ್ ಪಾರ್ಟ್ ಎಲ್ಲ ಯಾರಿಗೂ ಬೋರ್ ಆಗೋಲ್ದಕ್ಕೆ ಕಾರಣ ಅಂದ್ರೇನ ಮೇಜರ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮತ್ತು
ಸ್ಮಾರ್ಟ್ಲಿ ಏನ್ ಯಾವ್ಯಾವ ಸಿಚುವೇಶನ್ದಾಗ ಯಾವ್ಯಾವ ಸಾಂಗ್ಸ್ ಹಳಿ ಸಾಂಗ್ಸ್ ಆಯ್ತು ಇಲ್ಲ ಹೊಸ ಸಾಂಗ್ಸ್ ಆಯ್ತು ಯೂಸ್ ಮಾಡ್ಕೊಂಡಾರಲ್ಲ ಅದು ಮೇಜರ್ ಇದನ್ನ. ಕಿಶೋರ್ ನೀ ಏನ್ ಆಡ್ ಮಾಡ್ತೀನಿ ಮತ್ತೆ ಇದಕ್ಕ? ಅದೊಂದು ಐತಿ. ನಾ ಹಿರಣ್ಯ ಹೇಳ್ದಂಗ ಅದ ಬಲೋಚ ಸೀನ್ ಯಾಕಷ್ಟು ಸ್ವಲ್ಪ ಬೋರಿಂಗ್ ಅಲ್ಲ, ಸ್ವಲ್ಪ ಡಿಸ್ಕನೆಕ್ಟ್ ಆಯ್ತಂದ್ರೆ ದುರಂಧರ 1 ಒಳಗ ಅದ ಟಾಪ್ ಸೀನ್. ಅದು ದುರಂಧರ 1 ಮೂವಿದ ಹೈಲೈಟ್ ಮೂವಿ ಹೈಲೈಟ್ ಸೀನ್. ಸೊ ನಾವು ಆ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇತ್ತು ಅನ್ಸುತ್ತೆ. ಅದಕ್ಕೆ 2ದಾಗ ಆ ರೇಂಜ್ ಬಂದಿಲ್ಲ, ಅವ್ರು ಮೇ ಬಿ ಇಂಟೆನ್ಷನಲಿ ಮಾಡಿಲ್ಲ ಅನ್ಸುತ್ತೆ. ಬಟ್ ಮೇ ಬಿ ಅದ್ರ ಸಂಬಂಧನ ಅದ ಅಷ್ಟ ಸ್ವಲ್ಪ ಮೇ ಬಿ ಕಡಿಮೆ ಅನ್ಸುತ್ತೆ. ಎಲ್ಲರಿಗೂ ಏನಾಗ್ತದ ನಮಗ ಅದ್ರ ಬಿ ಸಬ್ ಕಾನ್ಶಿಯಸ್ ಮೈಂಡ್ನಾಗ ಅದು ಕಂಪ್ಯಾರಿಸನ್ ನಾವು ಮಾಡಬಾರ್ದಂದ್ರೆ ಬಿ ಅದು ಆಟೋಮೆಟಿಕ್ ಕಂಪ್ಯಾರಿಸನ್ ಆ ಸೀನಿಗೆ ಆ ಫ್ಲಿಪ್ಪರಾಚಿ ಸಾಂಗ್ ಆ ಸೀಕ್ವೆನ್ಸ್ ಮತ್ತ ಅದ್ರೊಳಗ ಅಕ್ಷಯ್ ಖನ್ನಾ ಮಾಡಿದ್ದು ಇದನ್ನ ಇದಕ್ಕ ಬಾಳ ಡಿಫ್ರೆನ್ಸ್ ಆಕತ್ತೆ. ಅದಕ್ಕೆ ಒಂದ್ ಚೂರ ಅದ ಇದನ್ನ ಆಯ್ತು ಅಷ್ಟೇ. ಬಟ್ ಅದ ಸೇಮ್ ಥಿಂಗ್ ನಾವು ದುರಂಧರ್ 1 ಬಗ್ಗೆ ಹೇಳ್ಬೇಕಾದ್ರೆ ದುರಂಧರ್ 1 ಒಳಗ ಎಲಿಮೆಂಟ್ಸ್ ಜಾಸ್ತಿ ಇದ್ದು ದುರಂಧರ್ 2 ಒಳಗ ತೋರಿಸ್ಬೇಕಂತ ಹೇಳಿ. ಸೊ ಅಲ್ಲಿ ಮೂವಿ ಐತಿ ದುರಂಧರ್ ಒಳಗ ಗ್ರಿಪ್ಪಿಂಗ್ ಜಾಸ್ತಿ ಇತ್ತು, ಸಸ್ಪೆನ್ಸ್ ಜಾಸ್ತಿ ಇತ್ತು. ಬಟ್ ದುರಂಧರ್ 2 ಒಳಗ ಅಲ್ಟಿಮೇಟ್ ರಿಸಲ್ಟ್ ತೋರ್ಸಬೇಕಿತ್ತು. ಸೊ ಅಲ್ಲೆಲ್ಲೋ ಸ್ವಲ್ಪ ನನಗೆಲ್ಲೋ ಮಿಸ್ ಆಗಿದೆ ಅಂತ ಅನಸ್ತೈತಿ. ಇಲ್ಲ ಇದೇನಾಗ್ತೈತಿ, ಎವ್ರಿ ಮೂವಿ ನೋಡಿ ನೀವು ಫಸ್ಟ್ ಯಾವಾಗ ಇರ್ತದಲ್ಲ ನಿನ್ ಸೀನ್ ನಿಂದ ಸ್ಟೋರಿ ಬೀಡ್ ಆಗ್ತೈತಿ. ಅಲ್ಲಿ ಯೂಶುವಲಿ ನಿನಗೆ ಅಲ್ಲಿ ಕ್ಯಾರೆಕ್ಟರ್ ಜಾಸ್ತಿ ಬರ್ತಾವು, ಮತ್ತೆ ನಿಂದ ಅಲ್ಲಿ ಸ್ಟೋರಿನೂ ಜಾಸ್ತಿ ಇರುತ್ತೆ. ಇವನ್ KGF 1 ನೋಡಿ, KGF 1 ಒಳಗೆ ಎಲ್ಲ ಇದು ಇಂಟ್ರೊಡಕ್ಷನ್ ಆಗಿರ್ತಾವೆ ಎಲ್ಲ ಕ್ಯಾರೆಕ್ಟರ್ಗಳು. ಸೊ ನಿಂಗೆ ಅವೆಲ್ಲ ಫಸ್ಟ್ ಟೈಮ್ ನೋಡ್ತೈತಿ ಸೀನ್ಸ್, ಪ್ರತಿಯೊಂದು ಕ್ಯಾರೆಕ್ಟರ್ ಹೊಸ ಇರ್ತೈತಿ. ಸೊ ನಿಂಗೆ ಇಂಟ್ರೆಸ್ಟಿಂಗ್ ಇರ್ತೈತಿ. 2 ಒಳಗೆ ಇರ್ತಿ ನಿಂಗೆ ಆಲ್ರೆಡಿ ಅರ್ಧ ಗೊತ್ತ ಸ್ಟೋರಿ, ನಿಂಗೆ ಕ್ಯಾರೆಕ್ಟರ್ಗಳು ಎಲ್ಲ ಗೊತ್ತಿದಾವ. ಅಲ್ಲಿ ಮುಂದ್ ಸ್ಟೋರಿ ಹೆಂಗ್ ಬೀಡ್ ಆಯ್ತು ಅನ್ನೋದು ಅಷ್ಟೇ ಇರ್ತೈತಿ ನಿಮ್ಗೆ 2 ಒಳಗ. ಸೊ 2 ಅಷ್ಟೇ ಕ್ಯೂರಿಯಾಸಿಟಿ ಅನ್ಸಂಗಿಲ್ಲ, ನೀ ಏನ್ ಮಾಡೋದು ಈಗ ನೆಕ್ಸ್ಟ್ ದಾಗ ಎಲ್ಲದಾಗ ಏನ್ ಮಾಡೋದು ಅಷ್ಟೇ ಗೊತ್ತಿಲ್ಲ. ಬಟ್ ನೀವು 1 ಒಳಗೆ ನೀವು ಪೂರಾ ಬ್ಲಾಂಕ್ ಆಗಿರುತ್ತೆ. ಆ ಬ್ಲಾಂಕ್ ಹೋಗಿದ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇರ್ತದೆ 1. ಸೊ 2 ಒಳಗೆ ಅದ್ರ ಮುಂದೆ ಬಿಲ್ಡಪ್ ಅಷ್ಟೇ ಇರ್ತೈತಿ. ಸೊ ಮೇ ಬಿ ಅದ್ರ ಸಂಬಂಧ 1 ಜರ ಜಾಸ್ತಿ ಕ್ಯೂರಿಯಾಸಿಟಿ ಅನ್ಸುತ್ತೆ. ಐ ಟೋಟ್ಲಿ ಅಗ್ರಿ ವಿತ್ ಹೆಂಗಾತ್ ಗೊತ್ತೇನು, KGF ಮಾಡೋದ್ನಾಗ ಅವ್ರ ಒಂದ ಪಿಕ್ಚರ್ ಮಾಡ್ಬೇಕಂತ ಮಾಡಿರ. ಬಟ್ ಸ್ಟೋರಿ ಡೆವಲಪ್ ಆದಂಗೆ 1 ಪಾರ್ಟ್ನಾಗ ಮುಗಿಯಂಗಿಲ್ಲ ಸ್ಟೋರಿ ಟೆಲ್ಲಿಂಗ. ಸೆಕೆಂಡ್ ಪಾರ್ಟ್ ಮಾಡ್ಬೇಕಂತ ಸೆಕೆಂಡ್ ಪಾರ್ಟ್ ಅಂದ್ರೆ ಇದಕ್ಕೆ ಆರ್ಗ್ಯಾನಿಕಲಿ ಅವು ಪಾರ್ಟ್ 1 ಪಾರ್ಟ್ 2 ಆಗ್ತಾವ. ಬಟ್ ಅಲ್ಲಿ ಏನಾಕೈತಿ, ಫಸ್ಟ್ ಒಳಗೆ ನಿಂಗೆ ಬಿಲ್ಡಪ್ ಆಕೈತಿ, ಸೆಕೆಂಡ್ ಒಳಗೆ ಕಂಟಿನ್ಯೂಷನ್ ಇರುತ್ತೆ. ಆ ಬಿಲ್ಡಪ್ ಮಾಡಿದ್ದ ಕನ್ಕ್ಲೂಷನ್ ಕೊಡೋದು ಒಂದೇ 2 ಒಳಗೆ ಇರುತ್ತೆ. ಅದಕ್ಕೆ KGF 2 ನೋಡ್ನಿ, ಭಾಳ ಮಂದಿ KGF 1 ಇದ್ದಂಗೆ KGF 2 ಇಲ್ಲ ಅಂದ್ರೆ. KGF 1ದಾಗ ಏನಿತ್ತು, ಬಿಲ್ಡಪ್ ಇತ್ತು, ಹೀರೋ ಬಿಲ್ಡಪ್ ಆಯ್ತು, ವಿಲನ್ಗೆ ಬಿಲ್ಡಪ್ ಆಯ್ತು, ಎಲ್ಲರಿಗೂ ಬಿಲ್ಡಪ್ ಕೊಟ್ಕೊಟ್ಟು ಅದೊಂದು ಸೀನ್ ಏನೇ ಅದೊಂದು ನಮಗೂ ಗುರ್ತಿರಂಗಿಲ್ಲ ಏನು ಸ್ಟೋರಿ ಐತಿ, ಏನೈತಿ, ಯಾವ ಕ್ಯಾರೆಕ್ಟರ್ ಬರ್ತೈತೆ ಅನ್ನೋದು. ಸೊ ನಾವು ಅದನ್ನ ಇನ್ವಾಲ್ವ್ ಆಗಿ ನೋಡ್ಕೋತ ಹೋಗ್ತೇವೆ. ಅದ ಸೆಕೆಂಡ್ ಒಳಗೆ ಏನಾಗ್ತೈತಿ, ನಮ್ಗೆ ಆಲ್ಮೋಸ್ಟ್ ಎಲ್ಲ ಗುರ್ತಿರುತ್ತೆ, ಯಾರ ಏನ ಹೀರೋ ನೆಕ್ಸ್ಟ್ ಏನು ಮಾಡೋದ. ಒಂದು ಪ್ರಿಡಿಕ್ಷನ್ ಬಂದ್ಬಿಡ್ತೈತೆ ನಮ್ಮೊಳಗೆ ಆಟೋಮೆಟಿಕ್, ನೆಕ್ಸ್ಟ್ ಏನಾಗ್ಬೋದು ಅಂತೇಳಿ. ಅದಕ್ಕೆ ಒಂದು ಸ್ವಲ್ಪ ಎಲ್ಲರಿಗೂ ಫಸ್ಟ್ ಇಷ್ಟ ಆದ್ರೆ ಬಿ ಸೆಕೆಂಡ್ ಒಂದು ಸ್ವಲ್ಪ ಡಲ್ ಅನ್ಸುತ್ತೆ. ಸೇಮ್ ಇದು ಆದ್ರೆ ಬಿ ಇದು ಆರ್ಗ್ಯಾನಿಕಲಿ ಪಾರ್ಟ್ 1 ಪಾರ್ಟ್ 2 ಆಗೈತಿ. ಇದು ಇನಿಷಿಯಲಿ ಪಾರ್ಟ್ 1 ಅಂತ ಮಾಡ್ಬೇಕಂತ ಮಾಡಿದ್ರು. ಬಟ್ 1 ಮುಗಿಯಂಗಿಲ್ಲ ಅನ್ನತ್ಲೆ ಪಾರ್ಟ್ 2 ಮಾಡ್ಕೊಂಡ್ರು. ಅದಕ್ಕೆ ನೀವು ಫಸ್ಟ್ ಒಳಗೆ ನೋಡಿ ಎಲ್ಲ ಬಿಲ್ಡಪ್ ಹಾಕೋದು ಬರ್ತೈತಿ, ಸೆಕೆಂಡ್ ಒಳಗೆ ಆಟೋಮೆಟಿಕ್ಲಿ ಕನ್ಕ್ಲೂಷನ್ಗೆ ಬಂದ್ಬಿಡ್ತೈತೆ ಸ್ಟೋರಿ. ಅದಕ್ಕೆ ಭಾಳ ಜನಕ್ಕೆ ಏನಾಕತಿ, ಒಬ್ಬರಿಗೆ ಫಸ್ಟ್ ಇಷ್ಟ ಆಕೈತಿ, ಸೆಕೆಂಡ್ ಫಸ್ಟ್ ಹಂಗಿಲ್ಪ ಆ ಥರ ಅಂತ ಅನಿಸುತ್ತೆ. ಅದಕ್ಕೆ ನಾ ಇನ್ನೂ ಯಾರು ಪಿಕ್ಚರ್ ನೋಡಿರಲ್ಲ ಅವ್ರಿಗೇನ ಸಜೆಷನ್ ಅಂದ್ರೆ ಭಾಳ ಹೈಪ್ ಅಂದರೆ ಎಕ್ಸ್ಪೆಕ್ಟೇಷನ್ ಓವರ್ ದ ಟಾಪ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗ್ರಿ ಪಿಕ್ಚರ್ ನೋಡೋಕೆ. ಫಸ್ಟ್ ನೋಡಿದ್ದು ಫಸ್ಟ್ ಒಳಗಿದ್ದು ಸ್ಟೋರಿ ಆಗೈತಿ, ಇನ್ನು ಸೆಕೆಂಡ್ ಕನ್ಕ್ಲೂಷನ್ ಏನಾಕೈತಿ, ಆ ಸ್ಟೋರಿ ಕಂಟಿನ್ಯೂ ಆಗಿ ಕನ್ಕ್ಲೂಷನ್ ಏನಾಕೈತಿ ಅನ್ನೋದು ಅಟ್ಟ ತಲೆಯಾಗಿ ಇಟ್ಕೊಂಡು ಪಿಕ್ಚರ್ ನೋಡಕ್ಕೆ ಹೋಗ್ರಿ. ಬಾರ್ನ 1 ಹಂಗಿತ್ತಂದ್ರೆ ಇನ್ನೂ ಸೆಕೆಂಡ್ ಹೆಂಗೆ ಮಾಡಿರ್ತಾರಪ್ಪ ಅನ್ನಕ್ಕೆ ಅವ್ರೇನು ಭಾಳ ಟೈಮ್ ತೊಗೊಂಡಿಲ್ಲ. ಒಟ್ಟು ಅವಾಗೇನು ಅನೌನ್ಸ್ ಮಾಡ್ಯಾರ ಅದೇ ಡೇಟ್ಗೆ ರಿಲೀಸ್ ಮಾಡ್ಯಾರ ಪಿಕ್ಚರ್. ಭಾಳ ಚೇಂಜಸ್ ಏನಿಲ್ಲ, 1-2 ಸೀನ್ ಅಟ್ಟೆ ಚೇಂಜ್ ಮಾಡಿದಾರು. ಅದನ್ನ ಬಿಟ್ಟರೆ ಅದು ಪೈಲಾಕ್ ಏನು ಶೂಟ್ ಆಗಿತ್ತು ಅದ ಪಿಕ್ಚರ್ ಎಲ್ಲ ಅದನ್ನ ಮಾಡ್ಯಾರ. ಸೊ ನೀವು ಭಾಳ ಓವರ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದ್ರೆ ಅಂದ್ರೆ ಆಟೋಮೆಟಿಕ್ಲಿ ಒಂದು ಸ್ವಲ್ಪ ನಿಮ್ಗೆ ಫಸ್ಟ್ ಹಂಗಿಲ್ಲ ಅಂತ ಅನಿಸ್ತು. ಸೊ ಮೂವಿ ಇದು ಸ್ವಲ್ಪ ಏನು ಎಕ್ಸ್ಪರ್ಟ್ಸ್, ಸೋ ಕಾಲ್ಡ್ ಯೂಟ್ಯೂಬರ್ಸ್ ಎಕ್ಸ್ಪರ್ಟ್ಸ್ ಸ್ಟಾರ್ಟಿಂಗ್ ನಾನು ಒಂದು ಕಂಪೇರ್ ಅಂದ್ರೆ ಐ ವಾಂಟ್ ಟು ಬ್ರಿಂಗ್ ಒನ್ ಪಾಯಿಂಟ್ ಹಿಯರ್. ಟಾಕ್ಸಿಕ್ ಮೂವಿ ರಿಲೀಸ್ ಆದಾಗ ಏನಾದ್ರು ಬ್ಯಾಕ್ ಗ್ರೌಂಡ್ ಇದಾಗಿರ್ಬೋದು, ಬ್ಲಾಸ್ಟ್ ಆಗಿರ್ಬೋದು, ಏರೋಪ್ಲೇನ್ ಆಗಿರ್ಬೋದು, ವಿಎಕ್ಸ್ ಆಫ್ CGI ಅಂತ ಬಾಳ ಟೆಕ್ನಿಕಲ್ ಸ್ಟಫ್ ತಗೊಂಡೆಲ್ಲ ಮಾತಾಡಕತ್ರು. ಬಟ್ ನನಗೇನಿದ್ರು ಬ್ಲಾಸ್ಟ್ ಸೀನ್ ಆಗ್ಲಿ ಒಂದೊಂದ್ ಸ್ವಲ್ಪ ಸೀನ್ ಆಗ್ಲಿ ನಾನೇನೋ ಬಿಲೋ ಎವರೇಜ್ ಅಂತ ಅನಿಸ್ಪ. ಇವಾಗ ಬಾಂಬ್ ಬ್ಲಾಸ್ಟ್ ಆಗೋದು, ಅದಾದ್ಮೇಲೆ ಲಾಸ್ಟಿಗೆ ಒಂದ್ 2-3 ಸೀನ್ ಬರೋ VFX ಆ ರೇಂಜ್ಗೆ ಹೈ ಲೆವೆಲ್ ಅಂತ ಹೇಳಕ್ಕಾಗಿಲ್ಲ. ಅಲ್ಲಿ ಒಂದು ಪಾಯಿಂಟ್ ಮಿಸ್ ಅಂತ ಐತೆ. ನೀವು ಹೋಗ್ತಿರೋ ಬಿಡ್ತಿರೋ ಮೂವಿ ಪೆಟ್ರಿಯಾಟಿಸಮ್ ಬಗ್ಗೆ ಐತೆ, ಓಕೆ, ದಟ್ ಆಲ್ ಓಕೆ. ಟೆಕ್ನಿಕಲ್ ಇದ್ರ ಬಗ್ಗೆ ಹೆಂಗ ಟಾಕ್ಸಿಕ್ ಅನ್ನು ಬ್ರೇಕ್ ಮಾಡಿ ಹೇಳ್ತಿದ್ರಲ್ಲ ಜನ, ಆ ಜನ ದುರಂಧರ್ ಮೂವಿ ಟ್ರೇಲರ್ ಬಗ್ಗೆ ಆಗ್ಲಿ, ಮೂವಿ ಬಗ್ಗೆ ಆಗ್ಲಿ, VFX CGI ಯಾವ ರೀತಿ ಬಿಲೋ ಎವರೇಜ್ ಇರ್ತದೆ ಯಾರು ಡಿಸ್ಕಷನ್ ಮಾಡ್ಲಿಲ್ಲ.
ನನಗೆ ಒಂದ ಅನ್ಸಿದ್ದೇನ ಲಾಸ್ಟ್ ಟ್ಯಾಂಕ್ ಅದೊಂದು ಬ್ಲಾಸ್ಟ್ ಆಕೈತಲ್ಲ ಅದನ್ನ ಬಿಟ್ರೆ ದುರಂಧರ್ದ ಮೇಜರ್ ಪಾಯಿಂಟ್ ಏನು ಹೇಳು, ಜಾಸ್ತಿ VFX ಯೂಸ್ ಮಾಡಿಲ್ಲ ಅವ್ರು, ರಿಯಲ್ ಲೊಕೇಶನ್ದಾಗ ಶೂಟ್ ಮಾಡಿದರು. ಬ್ಲಾಸ್ಟ್ ಬೆಂಕಿ ಏನೇನು ನೋಡ್ತಿಲ್ಲ, ಇಟ್ ಈಸ್ ಆಲ್ ರಿಯಲ್. ಅಥವಾ VFX ಆ್ಯಡ್ ಮಾಡಿರ್ಬೇಕಿಲ್ಲ ನಂಗಿಲ್ಲ ನಾನು, ಬಟ್ ರಿಯಲ್ ಲೊಕೇಶನ್ ಒಳಗೆ ಶೂಟ್ ಮಾಡ್ಯಾರಲ್ಲ ಅದಕ್ಕೆ ಅಷ್ಟು ಡಿಫ್ರೆನ್ಸ್ ಗುರ್ತಾರೆ. ಈಗ ಮೇನ್ ಟಾಪಿಕ್, ಪಾಯಿಂಟ್ ಆಫ್ ಡಿಸ್ಕಷನ್, ಹಾಟ್ ಟಾಪಿಕ್. ಇಷ್ಟು ದಿನ ಮಾತಾಡಿದ ಮೂವಿ ಏನಾಯ್ತು, ಯಾವ ತರ ಮೂವೀಸ್ ಒಳಗಿದೆ ಅಂತ ಲಾಸ್ಟ್ ಈಗ 2 ದಿನದಿಂದ ಡಿಸ್ಕಷನ್ ಆಗ್ತಾ ಇದ್ದು. ಮೂವೀಸ್ ಅಬೌಟ್ ಈಸ್ ದಿಸ್ ಮೂವಿ ಆನ್ ಪ್ರೊಪಗಂಡಾ ಆರ್ ನಾಟ್, ಅಬೌಟ್ ಪ್ರೊಪಗಂಡಾ ಆರ್ ನಾಟ್. ಮೂವಿದ ಪ್ರೊಪಗಂಡಾ ಐತೋ ಇಲ್ಲೋ, ಒಬ್ಬರ ಕ್ರೆಡಿಟ್ ಒಬ್ರು ತಗೋತಾರೋ, ಯಾರು ಹಿತವರು ದೇಶಕ್ಕೆ ಅಂತೇಳಿ ನಡೆದೈತಿ. ಬ್ಲಂಡರ್ಸ್ ಲೈಕ್ ಡಿಮಾನಿಟೈಸೇಷನ್ ಎಲ್ಲಾನು ಡಿಪೆಂಡ್ ಆಗ್ತಾವ. ಅದು ನನ್ನ ಒಪಿನಿಯನ್ ಪರ್ಸನಲ್ ಆಗಿ. ಸೊ ಇದ್ರ ಬಗ್ಗೆ ಫಸ್ಟ್ ಇರಣ್ಣ ಆಯ್ತು. ಕಿಶೋರ್ ನಿನ್ನ ಒಪಿನಿಯನ್ ಹೇಳು, ಸೆಕೆಂಡ್ ನಂದೇ ಆದ್ಮೇಲೆ ಲಾಸ್ಟಿಗೆ ಇರಣ್ಣ ಹೇಳಿ. ಇದು 100% ಪ್ರೊಪಗಂಡಾ ಮೂವಿ ಅಲ್ಲತ್ತ ಒಪ್ಕೊಳಕ ಆಗಿಲ್ಲ. ದೇರ್ ಆರ್ ಸೀನ್ಸ್ ಹೌದಂತ ಹೇಳಕ್ ಹೌದತ್ತೂ ಹೇಳಕ್ ಆಗಿಲ್ಲ, ಇಲ್ಲತ್ತೂ ಹೇಳಕ್ ಆಗಿಲ್ಲ. ಯಾಕಂದ್ರೆ ಕೆಲವೊಂದು ಮೂವಿ ಕೆಲವೊಂದು ಸೀನ್ಸ್ ಇಂಟೆನ್ಷನಲಿ ಎತ್ತಿ ತೋರ್ಸ್ಯಾರ. ಅಂದ್ರೆ ಯಾರ ಫೇವರ್ ಒಳಗೆ ಹೋಗ್ಬೇಕು ಅನ್ನೋದು ಆ ಸೀನ್ಸ್ ಒಳಗ ಅವ್ನು ಅವಾಯ್ಡ್ ಮಾಡ್ಬೋದಾಗಿತ್ತು. ಅದು ಅವಾಯ್ಡ್ ಮಾಡಿದ್ರು ಮೂವಿಗೆ ಏನೇ ಎಫೆಕ್ಟ್ ಆಗ್ತಿರ್ಲಿಲ್ಲ. ಇದು ನನ್ನ ಪರ್ಸ್ಪೆಕ್ಟಿವ್ ಒಳಗೆ ಈಸಿಲಿ ಅವಾಯ್ಡ್ ಮಾಡ್ಬೋದಾಗಿತ್ತು ಆ ಸೀನ್ಗಳು. ಬಟ್ ಅದನ್ನ ಇಂಟೆನ್ಷನಲಿ ಮ್ಯೂಟ್ ಆಗಿ ಬಟ್ ಇಂಟೆನ್ಷನಲಿ ಅವನ್ನೆಲ್ಲ ಸೀನ್ಸ್ ಬೇಡ ಆಗಿದ್ದು. ಬಟ್ ಒಂದ್ ಪಾರ್ಟಿ ಕೊಟ್ಟಿದ್ದ ಇಮೇಜ್ ಇನ್ನೊಂದ್ ಪಾರ್ಟಿ ಒಳಗ ಅವ್ರು ಮಾಡಿದ ಕೆಲಸ ಬಂದಾಗ ಅದನ್ನ ತೋರಿಸ್ಲಿಲ್ಲ. ಅಲ್ಲಿ ಯಾರ್ದು ಹೆಸರು ತಗೊಲಿಲ್ಲ, ಅವ್ರಿಗೆ ಯಾರ್ದು ಕ್ರೆಡಿಟ್ ಕೊಡ್ಲಿಲ್ಲ. ಬಟ್ ಅದೇ ಈ ಸೈಡ್ ಇದ್ದಾಗ ಪ್ರತಿಯೊಂದು ಇದನ್ನು ಹೈಲೈಟ್ ಮಾಡಿ ತೋರಿಸ್ಲಿ ಬೇಡ ನಾನು. ಬಟ್ ದಟ್ ಶುಡ್ ಬಿ ಈಕ್ವಲ್. ಅಲ್ಲೆಲ್ಲೋ ಮಿಸ್ ಮಾಡೋದು ಸ್ವಲ್ಪ ಅನ್ಸುತ್ತೆ. ಇಲ್ಲ ಇದು ಯಾರ್ದು ಹೆಸರೇ ಬೇಡ ಅಂದ್ರೆ ಎಲ್ಲರದ್ದು ಹೆಸರು ತೆಗೆದ್ಬೇಕಾಗಿತ್ತು, ಅಲ್ಲಿ ಯಾರ್ದು ಇಡೋದು ಅವಶ್ಯಕತೆ ಇರಲಿಲ್ಲ. ಬಟ್ ಕರೆಂಟ್ ಟ್ರೆಂಡ್ ಪ್ರಕಾರ ಸ್ವಲ್ಪ ಅದು ಮಂದಿ ಹೈಪ್ ಆಗಲಿ ಇರನೇ ಹೇಳತ್ತಿಲ್ಲ, ಯಾರ್ದು ಸೀನಿಗೆ ಫುಲ್ ಬಿಸ್ನೆಸ್ ಬರೋದು ಅದೆಲ್ಲ ಇಂಟೆನ್ಷನಲಿ ಇಟ್ಕೊಂಡ್ರೆ ಏನೋ ಅನಿಸ್ತು. ಬಟ್ ನ್ಯೂಟ್ರಲ್ ಅಂತ ಇರ್ಲಿಲ್ಲ ಈ ಮೂವಿ. ಒಂದ್ ಸೈಡ್ ಬಯಾಸ್ ಸ್ವಲ್ಪ ಇತ್ತ ಅಂತ ನನ್ಗೆ ಕ್ಲಿಯರ್ಲಿ ಅನಿಸ್ತು. ಅಲ್ಲಲ್ಲ, ನನಗೆ ನೀವು ಪ್ರೊಪಗಂಡ ಅನ್ನತ್ರಲ್ಲ, ಏನ್ ಪ್ರೊಪಗಂಡ ಅನ್ನೋದು ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ಬೇಕು ನೀವಿಬ್ರು. ಅಲ್ಲ, ಇವ್ರ ಒಂದ್ ಮಾಡಿದ್ದ ಎರಡು ಕಡೆಯಿಂದ ಆಗೈತಿ. ಇದೇನ 2014 ಆದ್ಮೇಲೆ ಏನ ಸ್ಪೈಗಳು ಹೋಗಿಲ್ಲ ಪಾಕಿಸ್ತಾನಕ್ಕೆ, ಏನ್ ಅದಾದ್ಮೇಲೆ ಏನು ಚಲೋ ಆಗೈತೆ ಅಂತ ನಾನು. ಅದಕ್ಕಿಂತ ಮೊದಲು ಎಲ್ಲ ಕಲೆಕ್ಟ್ ಮಾಡಿದ್ರು. ಇವನ್ ಅಜಿತ್ ದೋವಲ್ ಪೈಲಾಕ 2014 ಮೊದಲ ಪಾಕಿಸ್ತಾನಕ್ಕೆ ಹೋಗಿ ಬಂದಿದ್ರು. ಅವ್ರ ಅಲ್ಲಿ ಏನ್ ಮಾಡಿದ್ರಲ್ಲ ಯಾವುದೇ ಗೌರ್ಮೆಂಟ್ ಇರಲಿ. ಬಟ್ ಅವಾಗ ಅವ್ರು ಹೋಗಿದ್ದನ್ನೆಲ್ಲ ಏನ್ ಹೈಲೈಟ್, ಅವಾಗ ಯಾರಿದ್ರು ಅದನ್ನ ತೋರಿಸ್ತಿಲ್ಲ. ಅವಾಗಿನ ಸ್ಮಾಲ್ ವಿನ್ಸ್ಗಳು ಏನು ತೋರಿಸ್ತಿಲ್ಲ. ಅವಾಗಿನ ಗೌರ್ಮೆಂಟ್ ಇವ್ರಿಗೆ ಏನ್ ಸಪೋರ್ಟ್ ಮಾಡಿದ್ದನ್ನು ತೋರಿಸ್ತಿಲ್ಲ, ಅದೇನು ತೋರಿಸ್ಲಿಲ್ಲ. ಬಟ್ ಆಫ್ಟರ್ 2014 ಅಷ್ಟೇ ಏನೇನಾಯ್ತು, ಅವಾಗ ಯಾರು ಸಪೋರ್ಟ್ ಮಾಡಿದ್ರು ಅವಷ್ಟೇ ಹೈಲೈಟ್ ಹೋಗ್ಕೋತೋದು. ಅಂದ್ರೆ ಅವಾಗ ಇವ್ರದ್ದು ಹೆಂಗ್ ಡೈರೆಕ್ಟ್ ಹೆಸರು ತಗೊಂತ ಅವ್ರ ಡೈರೆಕ್ಟ್ ಅವ್ರು ವಿಡಿಯೋ ಮಾಡಿ ತೋರಿಸಿದ್ರಲ್ಲ ಮೂವಿ ಒಳಗ, ಅದನ್ನ ಬಿಫೋರ್ ಇನ್ನೊಂದು ಗೌರ್ಮೆಂಟ್ ತೋರಿಸ್ಬೇಕಾಗಿತ್ತು. ಅವ್ರದ್ದು ಎಫರ್ಟ್ ಸ್ವಲ್ಪ ತೋರಿಸ್ಬೇಕಾಗಿತ್ತು. ಅಂದ್ರೆ ಅವ್ರು ಪೂರ್ತಿ ನೆಗೆಟಿವ್ ತೋರ್ಸಂದ್ರೆ ಅದ್ರಾಗ ಎಲ್ಲ ಡೈಲಾಗ್ ಇಲ್ಲ, ಈ ಗೌರ್ಮೆಂಟ್ ಚೇಂಜ್ ಆದ್ಮೇಲೆ ನಾವ್ ಇದು ಮಾಡ್ತೀವಿ ಅಂದ್ರೆ ಅವ್ರ ನ್ಯೂಟ್ರಲ್ ಇರ್ಲಿಲ್ಲ. ಅವ್ರು ಮತ್ತೆ ಅವ್ರನ್ನ ಇದು ಮಾಡಿ ಡಿಗ್ರೇಡ್ ಮಾಡಿ ತೋರಿಸಿ ಇದನ್ನ ಹೈಲೈಟ್ ಮಾಡಿದ್ರೆ ಸ್ವಲ್ಪ ನನಗೆ ಎಲ್ಲ ಸ್ವಲ್ಪ ಬಯಾಸ್ ಅನ್ಸ್. ಪ್ರೊಪಗಂಡಾ ಬಯಾಸ್ ಮೂವಿ ಅನ್ಸ್ತು. ಓಕೆ, ನಂದೊಂದು ಕ್ವಶನ್ ಐತಿ. ಬಸ್ಸು ನಿಂದ ಒಪಿನಿಯನ್ ಹೇಳ, ಆಮೇಲೆ ಡಿಸ್ಕಷನ್ ಮಾಡೋಣ. ನಂದು ಒಪಿನಿಯನ್ ಸ್ಟಾರ್ಟಿಂಗ್ 50-50 ಇದೆ ಅಂತ ಹೇಳಿ. ಅದೇ 50-50 ಅನ್ನಿಸ್ತಲ್ಲ ನಂಗೆ. ಅದೇ ಆದಿತ್ಯ ಆಲ್ವೇಸ್ ಪ್ರೋ ಬಿಜೆಪಿ. ಅವ್ ಹುಲಿ ಒಳಗೂ ಮಾಡಿದ್ದು ಅದ, ದುರಂಧರ್ 2 ಒಳಗೂ ಮಾಡಿದ್ದು ಅದ, ಮುಂದ್ ಅದನ್ನ ಮಾಡ್ತಾನ. ಆಲ್ರೆಡಿ ಅವ ಕಿರಾಣಾ ಹಿಲ್ಸ್ ಮೇಲೆ ಬಾಂಬ್ ಹಾಕಿದ್ದು ಕೋಆರ್ಡಿನೇಟ್ಸ್ ಎಲ್ಲ ತಗೊಂಡಾನ. ಸೊ ಆಪರೇಷನ್ ಸಿಂಧೂರ್ ಇದೊಂದು ಎಲೆಕ್ಷನ್ ಬಿಫೋರ್ ಬರ್ತೈತೆ 4 ತಿಂಗಳ ಮೊದಲ. ನಾ ನಿಮಗೆ ಒಂದು ಕ್ವಶನ್ ಕೇಳೋದು, 26/11 ಆದಾಗ ಕಾಂಗ್ರೆಸ್ ಗೌರ್ಮೆಂಟ್ದವ್ರು ಏನು ಆಕ್ಷನ್ ತಗೊಂಡ್ರು? ಅಲ್ಲೋ, ನಿಂಗೆ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಅವ್ರು ತೋರ್ಸೋರ್ ಏನ್ ಮತ್ತಂಗಾರ? 2014ರಿಂದ ಇಲ್ಲ ನಿನ್ನ ಬುಕ್ ಮಾರ್ಕ್ ಅದಲ್ಲ, 2014ರಿಂದ 2026 ತಕ್ಕ ನೀ ಹೇಳಿದ್ಲ ಮೋದಿನ ಅಟ್ಯಾಕ್ ತೋರಿಸಿದಂದ 22 ಮಂದಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಯಾರ್ಯಾರು ಇಂಡಿಯಾ ಜೊತೆ ಟೆರರಿಸಮ್ದಾಗ ಇದನ್ನಾಗಿರಲ್ಲ ಅವ್ರನ್ನೆಲ್ಲಾರನು ಅನ್ನೋನ್ ಮಂದಿ ಕೊಂದಾರ. ಅವ್ರ ಅನ್ನೋನ್ ಮಂದಿ ಅದು ಅನ್ನೋನ್ ಮಂದಿ ಏನಿದಾರಲ್ಲ, ಈಗೇನ ಜಸ್ಕಿರತ್ ಸಂಗೀದಲ್ಲ ಅಂತ ಅನ್ನೋನ್ ಮಂದಿ ಅಲ್ಲಿ. ಅಲ್ಲ ಮೂವಿ ಏನೈತಿ, ಒಂದು ಪರ್ಟಿಕ್ಯುಲರ್ ಪಾರ್ಟಿ ಪರ್ಟಿಕ್ಯುಲರ್ ಇದನ್ನ ಮಾಡಬಾರ್ದಿತ್ತು. ಬಟ್ ಜನರಲ್ ಆಗಿ ಇಂಡಿಯಾ ಆಸ್ ಎ ನೇಷನ್ ಅಂತ ಇದನ್ನ ಮಾಡಿದ್ರೆ ನಾವು ಇನ್ನೂ ಬೆಟರ್ ಸೂಟೆಡ್ ಆಗ್ತಿತ್ತು. ಈಗ ಯಾವ
ಏನು ಅಂದ್ರ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಐತಲ್ಲ ಕಾಂಗ್ರೆಸ್ ಗೌರ್ಮೆಂಟ್, ಐ ಮೀನ್ ಪ್ರಿವಿಯಸ್ ಪ್ರಧಾನಮಂತ್ರಿಗಳನ್ನೆಲ್ಲ ಒಂದು ಬ್ಯಾಡ್ ಲೈಟ್ ತೋರಿಸಿರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡ್ಬೋದಿತ್ತು ನನಗೆ ಅನಿಸುತ್ತೆ. ಮತ್ತೇನಲ್ಲ, ಅನ್ನೆಸೆಸರಿ ಕ್ರಿಟಿಸಿಸಮ್ ಯಾಕೆ ತಗೊಂಡಂತೆ. ಮೂವಿ ಚಲೋ ವೆಲ್ ಮೇಡ್ ಐತಿ, ಆಕ್ಟಿಂಗ್ ವೈಸ್ ಆಗ್ಲಿ ಪ್ರೊಡಕ್ಷನ್ ವೈಸ್ ಆಗ್ಲಿ ಎಲ್ಲ ಚಲೋ ಮಾಡಿದಾರೆ. ಇದೊಂದು ಪಾಯಿಂಟ್ ಒಂದಕ್ಕೆ ರೀಕನ್ಸಿಡರ್ ಮಾಡ್ಬೋದಿತ್ತು ಅಂತ ನಂದೊಂದು ಪಾಯಿಂಟ್ ಅಷ್ಟೇ. ಇಲ್ಲ, ನನಗೆ ಹಂಗೆ ಅನ್ಸಂಗಿಲ್ಲ. ಯಾಕಂದ್ರೆ ಮೂವಿ ಟೈಮ್ ಲೈನ್ ಇರೋದು 1999 2026 ಒಳಗೆ. ಅದ್ರೊಳಗೆ ಏನೇನು ಮೇಜರ್ ಆಗಿದಾವಲ್ಲ ಅದನ್ನ ತೋರ್ಸಕ್ಕೆ ಹೋಗಿದಾರೆ ಅವ್ರು. ಒಂದೊಂದು ಫ್ಲಶ್ ಔಟ್ ಮಾಡಿದಾರೆ, ಇಲ್ಲ ಅನ್ನಂಗಿಲ್ಲನ. ಲೈಕ್ ಪುಲ್ವಾಮಾ ಅಟ್ಯಾಕ್ ಆಯ್ತು, ಇದನ್ನಾಯ್ತು, ಅದನ್ನ ಯಾವುದೂ ತೋರ್ಸಕ್ಕೆ ಹೋಗಿಲ್ಲ. ಅದಕ್ಕೆ ಅವಾಗ ಹೆಂಗೆ ಇಂಟೆಲಿಜೆನ್ಸ್ ಫೇಲ್ ಆಯ್ತು, ಅವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟಿರವಿ, ಗೌರ್ಮೆಂಟ್ ಆ್ಯಕ್ಟ್ ಮಾಡಲಿಲ್ಲ ನಂತರ ಮೇಲೆ ಅಂತಂದು ಅದನ್ನೆಲ್ಲ ಫ್ಲಶ್ ಔಟ್ ಮಾಡಿದಾರೆ ಒಂದೊಂದು ಕಡೆ. ಇಲ್ಲ ಅಂತ ಹೇಳಂಗಿಲ್ಲನ. 100% ನಾ ಪ್ರೊಪಗ್ಯಾಂಡ ಅಂತ ಅನ್ನಂಗಿಲ್ಲ, 100% ಇದನ್ನು ಅನ್ನಂಗಿಲ್ಲ. ಬಟ್ ಇದು ಟೋಟಲಿ ಇಟ್ ಈಸ್ ಪ್ರೊಪಗ್ಯಾಂಡ ಪಿಕ್ಚರ. ಇದು BJPಗೆ ಹೆಲ್ಪ್ ಮಾಡೋ ಸಲುವಾಗಿ ನಾ ಮಾಡಿದಾರೆ ಅನ್ನೋ ಆರ್ಗ್ಯುಮೆಂಟ್ ನಾವು ಒಪ್ಪಕ್ಕೆ ಹೋಗಂಗಿಲ್ಲ. ಲೈಕ್ ನೀಗ ಕಾಂಗ್ರೆಸ್ ಬದ್ದಲ್ಲಿ ಏನು ತೋರಿಸಿಲ್ಲತ್ತಾರ ಒಬ್ಬೊಬ್ರು ಇದನ್ನು ಮಾಡತ್ತಾರೆ. ಬಟ್ ಕಾಂಗ್ರೆಸ್ ಗೌರ್ಮೆಂಟ್ನಾಗ ಅಂಥದ್ದು ಮೇಜರ್ ಇನ್ಸಿಡೆಂಟ್ಸ್ ಆಗಿದಾವೆ. 2004ರಿಂದ 2014 ಏನು ಮಾಡ್ರವ್ರ ಯಾವುದೂ ಆ್ಯಕ್ಷನ್ಗಳು ತೊಗೊಂಡಿಲ್ಲ. ಅವಾಗೇನು ಸ್ಪೈಗಳು ಇರಲಿಲ್ಲ ಏನಪ್ಪ ಪಾಕಿಸ್ತಾನದಾಗ ಅತ್ತಳಲ್ಲ, ಅವಾಗೂ ಇದ್ರು, ಅವಾಗೂ ವರ್ಕ್ ಮಾಡತ್ತಿರು. ಬಟ್ 26/11 ಆದ್ಮೇಲೆ ಏನಾರ ಆ್ಯಕ್ಷನ್ ತೊಗೋಬೇಕಾಗಿತ್ತು, ಆ್ಯಕ್ಷನ್ ತೊಗೊಲಿಲ್ಲ. ಅದು ಎಷ್ಟು ಖರೆ ಐತಲ್ಲ, ಮೋದಿ ಗೌರ್ಮೆಂಟ್ ಬಂದಮೇಲೆ ಅಜಿತ್ ದೋವಲ್ ಯಾವಾಗ ನ್ಯಾಷನಲ್ ಸೆಕ್ಯೂರಿಟಿ ಹೆಡ್ ಮಾಡಿರಲ್ಲ, ಮೋಸ್ಟ್ಲಿ ನಂಗೆ ಹೆಂಗೆ ಅನಿಸ್ತೈತಿ, ಅಜಿತ್ ದೋವಲ್ ಏನೇನು ಆಸೆಗಳಿದ್ದಿಲ್ಲ ಎಲ್ಲ ಈಗ ಮೋದಿ ಗೌರ್ಮೆಂಟ್ ಯಾವಾಗ ನ್ಯಾಷನಲ್ ಅಡ್ವೈಸರ್ ಅದಲ್ಲ ಸೆಕ್ಯೂರಿಟಿ, ಅವಾಗ ಇವನ್ನೆಲ್ಲ ಈಗ ತಿರ್ಸ್ಕೊತಾರೆ ಅಂತಂದು. ಯಾಕಂದ್ರೆ 2014ರಿಂದ 2026 ತನಕ ಪಿಕ್ಚರ್ದಾಗ ಯಾರ್ಯಾರು ಸತ್ತಾರತ್ತ ಹೇಳಿದಾರಲ್ಲ, ಅದು ಡಿಫ್ರೆಂಟ್ ಟೈಮ್ ಲೈನ್ದಾಗ ಸತ್ತಿರಬೇಕು, ಡಿಫ್ರೆಂಟ್ ಸರ್ಕಮ್ಟೆನ್ಸ್ದಾಗ ಸತ್ತಿರ್ಬೇಕು. ಬಟ್ ಎಲ್ಲರೂ ಅನ್ನೋನ್ ಮೆನ್ನಿಂದನೇ ಸತ್ತಾರ ಅನ್ನೋದಂತೂ 100% ಸತ್ಯ. ಇದ್ರೊಳಗೆ ಒಬ್ಬ ಮೇಜರ್ ಇಕ್ಬಾಲ್ದೊಂದು ಕಾಂಟ್ರವರ್ಸಿ ಐತಿ. ಮೇಜರ್ ಇಕ್ಬಾಲ್ದ ಅದು ಇಲಿಯಾಸನ್. ಅದಕ್ಕೆ ಕಂಪ್ಯಾರಿಸನ್ ಮಾಡೋದು ನೋಡ್ರೆ ಇನ್ನ ಮೋದಿ ಗೌರ್ಮೆಂಟ್ ಬಂದಿರ್ಕಿಲ್ಲ, ಅವಾಗ ನಾವು ಡೆತ್ ಆಗಿತ್ತು. ಅದು US ಅಟ್ಯಾಕ್ನಾಗ ಸತ್ತಿದ್ದಾವ. ಅದನ್ನ ಇನ್ಸ್ಪೈರ್ಡ್ ಐತಿ ವಿಜುವಲಿ ನೋಡ್ರೆ ಅವ ಅನಿಸ್ತೈತಿ. ಬಟ್ ಇವ್ರ ಹೆಸರದು ಚೇಂಜ್ ಮಾಡಿ ಅದಕ್ಕೊಂದು ಸಪ್ರೇಟ್ ಅಂದ್ರೆ ಅದಕ್ಕೆ ಲಿಬರ್ಟಿ ಅಂತಾರಲ್ಲ, ಏನದು ಮೂವಿ ಲಿಬರ್ಟಿ ಅಂತಾರಲ್ಲ, ಲಿಬರ್ಟಿ ತೊಗೊಂಡು ಅದನ್ನೊಂದು ಸಪ್ರೇಟಾಗಿ ತೋರಿಸಿ ಅದನ್ನು ಇವ್ರು ಇದ್ರೊಳಗನ ಅಂದ್ರೆ ಅವ್ನು ಒಂದು ವಿಲನ್ ಥರ ಪೋರ್ಟ್ರೇ ಮಾಡಕ್ಕೆ ಹೋಗ್ಯಾರ, ಅವ್ನು ಮೇನ್ ವಿಲನ್ ಥರ. ಅದೊಂದು ಇದನ್ನೈತಿ. ಬಟ್ ಅದನ್ನ ಬಿಟ್ಟರೆ ಉಳಿದು ಏನು ಡೆತ್ ಆಗಿದಾವೆ ಎಲ್ಲ ಮೋದಿ ಗೌರ್ಮೆಂಟ್ ಇದ್ದಾಗನೇ ಆಗಿದಾವೆ, ಅನ್ನೋನ್ ಮೆನ್ನ ಮಾಡಿದರು. ಇನ್ನ ಮಟ್ಟ ಮೋದಿ ಗೌರ್ಮೆಂಟು ಅದನ್ನೇನು ಎಕ್ಸೆಪ್ಟ್ ಮಾಡ್ಕೊಂಡಿಲ್ಲ, ನಾವ ಮಾಡಿದೇವೆ ಅಂತ ಹೇಳಂದ. ಬಟ್ ಇದಂತೂ ಸತ್ಯ, ಯಾವ ಟೆರರಿಸ್ಟ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಇಂಡಿಯಾ ಮೇಲೆ ಅಟ್ಯಾಕ್ ಆಗಿದ್ರೊಳಗೆ ಇನ್ವಾಲ್ವ್ ಇದ್ರಲ್ಲ ಅವ್ರೆಲ್ಲರೂ ಈ ಪೀರಿಯಡ್ ಒಳಗೆ ಸತ್ತಾರ ಅಂತ ಅನ್ನೋದು ಸತ್ಯ. ಅದನ್ನಂತೂ ತೋರಿಸ್ಯಾರ ಪಿಕ್ಚರ್ ಒಳಗೆ. ಅದನ್ನ ಬಿಟ್ರೆ ಈಗ ಆಗೋಲ್ದವರಿಗೆ ಪ್ರೊಪಗಂಡ ಐತೆ ಅಂದ್ರೆ ಓಕೆ, ದಟ್ ಈಸ್ ಅವರ್ ಒಪಿನಿಯನ್. ಇದ್ದೂ ಇರ್ಬೋದು, ಇಲ್ದೇನೂ ಇರ್ಬೋದು. ನನ್ನ ಪ್ರಕಾರ ಇಟ್ ಈಸ್ ನಾಟ್ ಅ ಪ್ರೊಪಗಂಡ ಮೂವಿ. ದಟ್ ಈಸ್ ಮೈ ಒಪಿನಿಯನ್. ನಾ ಪೈಲ ಹೇಳಿದ್ನ ಈಗ 100% ಪ್ರೊಪಗಂಡ ಅನ್ಸಂಗಿಲ್ಲ, 100% ಪ್ರೊಪಗಂಡ ಇಲ್ಲ ಅನ್ಸುತ್ತೆ. ಕೆಲವು ಸೀನ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದಿತ್ತು. ಸ್ಟಾರ್ಟಿಂಗ್ ತೋರ್ಸತ್ತು ಎರಡು ಕಡೆ ಈಕ್ವಲಿ ನಡೀತಿತ್ತು. ಯಾಕಂದ್ರೆ ಇದು ಒಮ್ಮೆ ಸ್ಪೈಗಳು ಏನು ಡೈರೆಕ್ಟ್ ಒಮ್ಮೆ 2014 ಹೋಗಿದ್ರು, ಅವಾಗೂ ವರ್ಕ್ ಮಾಡ್ತಿದ್ರು, ಅವಾಗೂ ಮೇ ಬಿ ಅದು ಡಾಟಾ ಕಲೆಕ್ಟ್ ಮಾಡ್ತಿದ್ರು. ಅವಾಗಿಂದ ಅವ್ರು ಬಿಲ್ಡಪ್ ಮಾಡ್ಕೊಂಡ್ ಬಂದಿದ್ದು ಈಗ ಅದು ಯುಟಿಲೈಸ್ ಆಗತ್ತಿರ್ಬೋದು. ಮೇ ಬಿ ಈಗ ಇವ್ರಿಗೆ ಗೋ ಸಿಕ್ಕಿರ್ಬೋದು ಈಗ. ಬಟ್ ಡಾಟಾ ಕಲೆಕ್ಷನ್ ಎಲ್ಲ ಅವಾಗಿಂದು ವರ್ಕ್ ಐತದ. ಈಗ ಅದು ಅವಾಗ ಹಚ್ಚಿದ ಗಿಡ ಈಗ ಇವ್ರಿಗೆ ಮೋದಿ ಗೌರ್ಮೆಂಟ್ ಮೇ ಬಿ ಹಣ್ಣು ಕೊಡತ್ತಿರ್ಬೋದು. 50-50 ಇನ್ನು ಇಬ್ರು ತೋರಿಸ್ಬೋದಾಯ್ತು. ಅವ್ರನ್ನೂ ಸ್ವಲ್ಪ ತೋರಿಸಿದ್ರೆ ಏನು ಎಫೆಕ್ಟ್ ಆಗ್ತಿರ್ತೀನಿ ಅಂತ. ಯಾಕಂದ್ರೆ ಇವ್ರನ್ನ ಹೆಂಗ ಓಪನ್ಲಿ ಹೆಂಗ್ ತೋರಿಸಿದ ಅವ್ರು ಸ್ವಲ್ಪ ಏನೋ ಮಾಡಿದಾರೆ. ಅಂದ್ರೆ ಏನೂ ಮಾಡಿಲ್ಲ ಅನ್ನೋ ಚಾನ್ಸೇ ಇಲ್ಲ, ಅದನ್ನ ಯಾರು ಒಪ್ಕೊಳ್ಳಂಗಿಲ್ಲ. ಅವ್ರದ್ದು ಒಂದೇನೋ ತೋರಿಸಿದ್ರೆ ಹೋಗಿತ್ತು, ಇಲ್ಲ ಇವ್ರನ್ನ ಅವಾಯ್ಡ್ ಮಾಡಿ ಅಲ್ಲೇನೋ ಸ್ವಲ್ಪ ಮಿಸ್ಟೇಕ್ ಇಲ್ಲ. ಓಕೆ, ಸಾರಿ. ನಾ ಇಲ್ಲೊಂದು ಫೈನಲ್ ನನ್ನ ಕಡೆಯಿಂದ ಫೈನಲ್ ಪಾಯಿಂಟ್ ಏನಂದ್ರೆ, ಇಂಡಿಯನ್ ಸ್ಪೈ ಯೂನಿವರ್ಸ್ ಹೆಂಗಿರುತ್ತೆ, ಅವ್ರ ಸ್ಯಾಕ್ರಿಫೈಸ್ ಏನೈತೆ, ಅವ್ರು ಯಾವ ತರ ಇದನ್ನ ಮಾಡ್ತಾರೆ ದೇಶಕ್ಕೋಸ್ಕರ ಅನ್ನೋದ ಅದನ್ನ ರಿಯಲಿ ಬ್ಯೂಟಿಫುಲ್ ಆಗಿ ತೋರಿಸ್ತಾರೆ. ಲಾಸ್ಟಿಗೆ ಅದ ಒಂದು ಎಂಡ್ ಕ್ರೆಡಿಟ್ ಸೀನ್ ಐತಿ. ರಣವೀರ್ ಸಿಂಗ್ ಅದನ್ನ ಸ್ಟಾರ್ಟಿಂಗ್ ಇರುತ್ತಲ್ಲ ಅದೇ ಟೈಪ್ ಹೋಗ್ತಾನ. ತಂದೆ ತಾಯಿ ಮತ್ತೆ ತಂಗಿ ಮತ್ತೆ ಅವ ಎಲ್ಲ ಆರಾಮಾಗಿರೋದು ನೋಡ್ಕೊಂಡ ಮತ್ತ ಅವ್ರು ಡಿಸ್ಟರ್ಬ್ ಮಾಡಬಾರ್ದು ಅಂತ ವಾಪಸ್ ಬಂದು ತಂದೆ ಏನೈತೆ ಡ್ಯೂಟಿ ಬಲಿದಾನ ಇದಕ್ಕೆ ಜಾಯ್ನ್ ಆಗ್ತಾನೆ. ಸೊ ದಟ್ ಈಸ್ ದ ಲೈಫ್ ಆಫ್ ಎವ್ರಿ ಸ್ಪೈ. ಎಲ್ಲ ತಂದೆ ತಾಯಿ ಯಾವ್ದೋ ಒಂದು ಏನೋ ಹಿಂದಿಂದ ಅವ್ರದ್ದು ನಮ್ದು ಬಂಧು ಬಳಗ ಅನ್ನೋದೆಲ್ಲ ಬಿಟ್ಟ ದೇಶಕ್ಕೋಸ್ಕರ ಒಂದು ಪ್ರಾಣ ಕೊಡಕ್ ಹೋಗ್ತಾರಲ್ಲ, ಅದನ್ನ ಎಷ್ಟೋ ನಮ್ ಸುತ್ತಮುತ್ತಲು ಜನ ಇರ್ಬೋದು, ಬಟ್ ನಮಗ್ ಗೊತ್ತಿಲ್ಲ ಅದು.
ನಮ್ಮ ಪ್ರಿವಿಯಸ್ಲಿ ಇದ್ದವ್ರು ಇರ್ಬೋದು. ಸೊ ಅವ್ರ ಸ್ಯಾಕ್ರಿಫೈಸ್ ಏನೈತಿ ಅದೊಂದು ಗ್ಲೋರಿಫೈ ಮಾಡ್ಕೊಂಡು ನಾವು ಈ ಮೂವಿ ಎವ್ರಿ ಇಂಡಿಯನ್ ಆಗಿ ಒಬ್ಬ ದೇಶ ಪ್ರೇಮ ಕಂಪಲ್ಸರಿ ನೋಡಬೇಕಾಗತ್ತೆ. ಇರ್ರೆಸ್ಪೆಕ್ಟಿವ್ ಆಫ್ ನೀವು ಅದನ್ನ ಹೇಟ್ ಮಾಡ್ತಿರೋ ಲವ್ ಮಾಡ್ತಿರೋ ಅದು ಸಂಬಂಧ ಇಲ್ಲ. ಬಟ್ ಒಬ್ಬ ಸ್ಪೈ ಜೀವನದೊಳಗೆ ಯಾವ್ಯಾವ್ದು ಏನೇನ್ ಆಗುತ್ತೆ, ಯಾವ ತರ ಅವ್ರ ದೇಶಕ್ಕೋಸ್ಕರ ತನ್ನ ಪ್ರಾಣ, ಅಫ್ಕೋರ್ಸ್ ಸ್ಪೈ ಅಂದ್ರೆ ರೆಡಿ ಇರಬೇಕು ಸುಪ್ರೀಂ ಸ್ಯಾಕ್ರಿಫೈಸ್. ಬಟ್ ಇವನ್ ಅವ್ರ ಟರ್ಮಾಲಿ ಇರ್ತಾವ ಆಸ್ ಎ ಪರ್ಸನ್ ಅದು ಬ್ಯೂಟಿಫುಲ್ ಆಗಿ ತೋರಿಸಿದಾನ ಆದಿತ್ಯ ಇದಾರೆ. ಅದಕ್ಕಾಗಿ ಆದ್ರೂ ಒಂದ್ಸರಿ ಹೋಗಿ ನೋಡುವಂತ ಮೂವಿ ಐತೆ 100%. ಓಕೆ ನನ್ನ ಕ್ಲೋಸಿಂಗ್ ಪಾಯಿಂಟ್ ಒಂದು ಪಾಯಿಂಟ್ ಒಂದು ಚಲೋ ತೋರ್ಸಾನ ಅದನ್ನ, ಅದು ಎಮೋಷನಲಿ ಪಾಯಿಂಟ್ ಐತಿ. ಬಟ್ ಇದೇನ್ ಹೇಳಿ ಇದಕ್ಕೆ ಐತಿ, ಅವ ಇಲ್ಲಿಂದ ಇಂಡಿಯಾದಿಂದ ಅಫ್ಘಾನಿಸ್ತಾನ ಹೋಗಕ್ಕ ಅವ್ನ ಫ್ಯಾಮಿಲಿ ಫೋಟೋಸ್ ಹೋಗ್ತಾನೆ, ಅಂದ್ರೆ ಅವ್ನ ಫ್ಯಾಮಿಲಿ ಹೋಗೇ ಬಿಡ್ತಾನ. ವಾಪಸ್ ಇಂಡಿಯಾಗ ಬಂದ್ರೆ ಅವ್ನ ಫ್ಯಾಮಿಲಿ ಮೀಟ್ ಆಗಿಲ್ಲ. ಅದ ಪಾಕಿಸ್ತಾನದ ಇಂಡಿಯಾ ಬರೋಕ್ಕ ಅವ್ನ ಹೆಂಡತಿ ಮುಖದ ಫೋಟೋಸ್ ಹೋಗ್ತಾನೆ. ಅಂದ್ರೆ ಅವ್ ಏನೇ ಇದ್ರಿ ಲಾಸ್ಟ್ ಒಬ್ಬ ಮನುಷ್ಯ ಇರ್ತಾನ. ಬಟ್ ಅದಕ್ಕೆ ಸ್ಪೈದ ಅವನ ಎಮೋಷನ್ಸ್ ಎಲ್ಲ ಸುಟ್ಟು ಹಾಕ್ಬಿಡ್ತಾನ. ಅವ್ನ್ ಜಸ್ಟ್ ಅವ್ನ ಫೋಟೋಸ್ ಇಡಂಗಿಲ್ಲ, ಅವ್ನ ಏನೇನು ಎಲ್ಲ ರಿಲೇಷನ್ಸ್ ಇವನು ವಾಪಸ್ ನಾವು ಇಂಡಿಯಾಗ ಬಂದ್ರೆ ಅವ್ರನ್ನ ಯಾರು ಮೀಟ್ ಆಗಂಗಿಲ್ಲ. ಮೇ ಬಿ ಅವ್ನ ಮುಂದೆ ಆಗಂಗಿಲ್ಲ ಅನ್ಸುತ್ತೆ ನನಗೆ. ಅವಂತಾವು ಭಾಳ ಸ್ಯಾಕ್ರಿಫೈಸಸ್ ಇರ್ತಾವು, ಅವು ಅನ್ನೋಸಿ ಹೋಗ್ಬಿಡ್ತಾವಲ್ಲ. ಬಟ್ ಅವ್ರು ಯಾರು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಇವನ್ ನಾವು ಇಂಡಿಯನ್ಸ್ ಇದೇವ, ನಮ್ಮ ಸಂಬಂಧ ನಾವು ಹೋರಾಡಲ್ಲ, ಬಟ್ ಅವ್ರು ಯಾರು ಅನ್ನೋದು ನಮ್ಗೆ ಗೊತ್ತಾಗಿಲ್ಲ. ಅದೇ ಎಂಡ್ ಆಫ್ ದಿ ಡೇ ಎಲ್ಲರೂ ಹ್ಯೂಮನ್ ಬೀಯಿಂಗ್ ಎಮೋಷನ್ಸ್ ಇದ್ದೇ ಇರ್ತಾವ. ಒಂದು ಖುಷಿ ಈ ಪಿಕ್ಚರ್ ನೋಡಿ ಏನಂಗೆ ಖುಷಿ ಆಗಿತ್ತಂದ್ರ ಈ ಏಕ್ ಥ ಟೈಗರ್, ಪಠಾಣ, ಗ್ಲೋರಿ ವಾರ್ ಪಿಕ್ಚರ್ಗಳ ಬಿಕಿನಿದಾಗ ಬೀಚ್ನಾಗ ಡ್ಯಾನ್ಸ್ ಮಾಡು, ಚಲೋ ಚಲೋ ಹೈ ಪ್ರೊಫೈಲ್ ಇದ್ರೊಳಗೆ ಮಾಡು, ದಟ್ ಈಸ್ ಆಲ್ ಫೈನ್. ಬಟ್ ಒಂದು ರಿಯಲ್ ಸ್ಪೈದ್ ಲೈಫ್ ಹೆಂಗಿರ್ತೈತಿ ಅನ್ನೋದು ಈ ಪಿಕ್ಚರ್ ನೋಡಿದ್ಮೇಲೆ ಗುರ್ತಾಕೈತೆ ಎಲ್ಲರಿಗೂ. ಅಟ್ಲೀಸ್ಟ್ ನಾವು ಇದನ್ನ ನೋಡ್ಯಾರೆ ನಾವು ಏನು ಇಂಟೆಲಿಜೆನ್ಸ್ದವ್ರು ಇದಾರು, ಓಕೆ ಆರ್ಮಿ ಬೇರೆ, ಆರ್ಮಿದವ್ರಿಗಂತೂ ನಾವು ರೆಸ್ಪೆಕ್ಟ್ ಕೊಡ್ತೇವೆ. ಬಟ್ ಇಂಟೆಲಿಜೆನ್ಸ್ದವ್ರು ಏನು ಇರ್ತಾರಲ್ಲ, ನಾವು ಅವ್ರು ಯಾರು ಅನ್ನೋದು ನಮಗೆ ಗುರ್ತಿರಂಗಿಲ್ಲ. ಇಟ್ ಈಸ್ ಟೋಟಲಿ ಇನ್ವಿಸಿಬಲ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವ್ರ ಲೈಫ್ ಹೆಂಗಿರ್ತೈತಿ, ಅವ್ರದ್ದು ರಿಯಲ್ ಲೈಫ್ ಹೆಂಗಿರ್ತೈತಿ, ಅವ್ರು ಏನೇನು ಸ್ಟ್ರಗಲ್ಗಳು, ಅವ್ರ ಸ್ಯಾಕ್ರಿಫೈಸಸ್. ಲಾಸ್ಟ್ಗೆ ಒಂದು ಬರ್ದೈತೆ ನೋಡು, ಬಲಿದಾನಿ ಪರಮೋಧರ್ಮ ಅಂತ ಒಂದು ಲೈನ್ ಕೊಡ್ತಾರೆ. ಟೋಟಲಿ ಅವ್ರಿಗೆ ಅವ್ರ ಲೈಫ್ನಾಗ ಇಂಟೆಲಿಜೆನ್ಸ್ನಾಗ ಯಾರು ಹೋಗ್ತಾರಲ್ಲ ಚೂಸ್ ಮಾಡ್ಕೊಂಡು ಅವ್ರಿಗೆ ಅದ. ಮತ್ತು ನನಗೆ ಇನ್ನೊಂದು ಈ ಪಿಕ್ಚರ್ನಾಗ ಜಾಸ್ತಿ ಇದನ್ನಾಗಿದ್ದಂದ್ರೆ ಏನು ಹೇಳು, ಜಸ್ಕಿರಾಜ್ ಸಿಂಗ್ನ ಸಿಸ್ಟಮ್, ನಮ್ಮ ಇಂಡಿಯನ್ ಸಿಸ್ಟಮ್ ಯಾವ ಲೆವೆಲಿಗೆ ತಂದು ಹಿಡಿದಪ್ಪ ಅಂದ್ರೆ, ಬರೀ 30,000 ರೂಪಾಯಿ ನಿಮ್ಮ ಅವಾಗ ತಿಂಗಳ ಇಲ್ಲ 30,000 ರೂಪಾಯಿ ತಿಂಗಳ ನಿಮ್ಮ ಅವಾಗ ಹಾಕ್ತೀವೋ, ನಿನ್ನ ಲೈಫ್ ನಮಗೆ ಕೊಟ್ಟು ಬಿಡತ್ತಲ್ಲ ಅಂದ್ ಯಾವಾಗ ಅಜಿತ್ ಸೈನಲ್ಲಿ ಹೇಳಿ ಒಪ್ಕೋತಲ್ಲ, ನಾವು ಅದ್ರ ಮೇಲೆ ಅರ್ಥ ಮಾಡ್ಕೋಬೇಕು. ನಮ್ಮ ಇಂಡಿಯನ್ ಸಿಸ್ಟಮ್ ಒಬ್ಬ ಸಹಾಯಕ ಅಂದ್ರೆ ಏನಂತಾರ ಅವ್ರಿಗೆ ಕೈಲಾಗೋಲ್ಲ, ಏನೂ ಆಗಂಗಿಲ್ಲಪ್ಪ ದಿನ ಆತನವ್ರಿಗೆ ಬರೀ 30,000 ರೂಪಾಯಿಗೆ ಅವ್ನು ಇಡೀ ಜೀವನ ಅವ್ನ ಕೈಯಾಗ ಕೊಟ್ಬಿಡ್ತಾವ. ನಿಮ್ಮ ಅವಾಗ ತಿಂಗಳ 30,000 ರೂಪಾಯಿ ಹಾಕೋದು ಹೋಗ್ತಾವತ್ತ ಹೇಳ್ತಾ ಅದಕ್ಕೆ. ಬಟ್ ಎನಿ ಟೈಮ್ ಅಬ್ಯಾಂಡನ್ ಮಾಡ್ಬೋದಿತ್ತು. ಅವ ಅಲ್ಲಿ ಲಾರಿ ಒಳಗೆ ಇದಾದ್ಮೇಲೆ ಎನಿ ಟೈಮ್ ಅವ್ರ ತಾಯಿನ ಇವ್ರು ಕರ್ಕೊಂಡ್. ಬಟ್ ದಟ್ ಈಸ್ ದ ಥಿಂಗ್, ದಟ್ ಈಸ್ ದ ದೇಶ ಪ್ರೇಮಿ, ದೇಶ ಭಕ್ತ. ಅಲ್ಲಿ ಅದನ್ನ ಕರೆಕ್ಟ್ ಆಗಿ 30,000 ರೂಪಾಯಿ ಹೋಯ್ತು. ಬಟ್ ಆ ಎಮೋಷನ್ಸ್ ಆ ಫೀಲ್ಡ್ ಒಳಗೆ ಇದ್ದಾಗ ಪೊಲೀಸ್ ಪರ್ಸನಲ್ ಆಗ್ಲಿ, ಮಿಲಿಟರಿ ಪರ್ಸನಲ್ಸ್ ಆಗ್ಲಿ, ಅವ್ರಿಗೆ ಅದು ಫೀಲ್ ಬಂದ ಬರೋದು ಅಫ್ಕೋರ್ಸ್. ಅದು ಲಾಸ್ಟಿಗೆ ತೋರ್ಸತ್ತಾರಲ್ಲ, ಲಾಸ್ಟ್ ಸೀನ್ ಒಳಗೆ ಅದ ಐತಿ. ಅವ್ನ ಟ್ರೈನಿಂಗ್ ಪೀರಿಯಡ್ನಾಗ ಇವನ್ ಪೀಕ್ ಡಿಟೇಲಿಂಗ್ ಅಂತ ಮಾತಾಡೋಕೆ ಹೋರ ಮತ್ತೆ ಇಲ್ಲಿ ಇದನ್ನ ಆಕೈತಿ, ಅದನ್ನ ಮಾತಾಡಂಗಿಲ್ಲ. ಬಟ್ ಒಂದು ಕಾಟ್ನಾನು ಮಾಡಿರ್ತಾರ ಅವ್ರಿಗೆ, ಇವನ್ ಮ್ಯಾಲೆ ಯಾಕೆ ಬರಂಗಿಲ್ಲ ಅಂತ ಅಲ್ಲಿವರೆಗೂ ಇದನ್ನ. ಸೊ ಅಷ್ಟೆಲ್ಲ ಸ್ಯಾಕ್ರಿಫೈಸ್ ಇರ್ತೈತಿ. ಒಂದ್ ರಿಯಲ್ ಸ್ಪೈ ಹೆಂಗಿರ್ತೈತಿ ಅನ್ನೋ ತೋರ್ಸ್ಕೊಟ್ಟದ್ ದುರಂದರ, ಅದಕ್ಕಂತ ನಾವ್ ಇದನ್ ಮಾಡ್ಬೇಕು. ಇನ್ನೊಂದ್ ಪಾಯಿಂಟ್ ಹೇಳ್ಬಿಡ್ತೀನ, ಅಲ್ಲೇ ಇನ್ನೊಂದು ಸೀನ್ ಐತಿ. ಯಾರು SP ಅಸ್ಲಮ ಮತ್ತೆ ಇವ ಮಾತಾಡ್ತಿರ್ತಾರೆ, ಮೇಜರ್ ಇಕ್ಬಾಲ್. ಒಬ್ರು ಬ್ಲಾಕ್ನಿಸಮ್ ಅದ್ರ ಮೇಲೆ ಅಲ್ಲಿ ಸುಡ್ತಿರ್ತಾರ ಅವರು, ನಾನ್ ಹಿಂದೂ, ಓಕೆ ಸಾರಿ ನಾನ್ ಮುಸ್ಲಿಂ, ಕಾಫಿರೋಂ ಕೋ ಮಾರ್ನಾ ಹೈ ಅಂತೇಳಿ. ಸೊ ಅದು ಆಕ್ಚುಲಿ ಮೈಂಡ್ ಆತರ ಪಾಕಿಸ್ತಾನದ ಮೈಂಡ್ ಐತೆ. ನನಗೆ 80% ಇಲ್ಲ ಆ ಸೀನ್ ಬಗ್ಗೆ ನಾ ಹೇಳ್ತೇನೆ ನಿನಗ. ಆ ಸೀನ್ ರೀಸೆಂಟ್ ಆಗೇನ ಇದು ಪಿಕ್ಚರ್ ದುರಂದರ್ 1 ಬಂದ್ ಆದ್ಮೇಲೆ ಆ ಸೀನ್ ಆಗಿತ್ತು ಪಾಕಿಸ್ತಾನದಾಗ. ಅದು ಆಕ್ಚುಲಿ ನಡೆದ ಸೀನ್ ಐತದ. ಒಬ್ಬ ಸಿಕ್ ಮನುಷ್ಯಂದ ಒಂದು ಅಂಗಡಿ ಇತ್ತು. ಆ ಅಂಗಡಿ ಬೇಕಂತ ಇದನ್ ಮಾಡಂದ್ಲೆ ಅವನ ಹೊರಗೆ ತಂದು ಬಡದ್ ಕೊಂದ್ ಆ ಅಂಗಡಿ ಕಬ್ಜಾ ಮಾಡ್ಕೊಂಡು ರಿಯಲ್ ಇನ್ಸಿಡೆಂಟ್ ಅದು. ನಾವು ನಡ್ಬಟ್ಟೆ ದುರಂದರ್ 2 ಶೂಟಿಂಗ್ದು ಪಿಕ್ಚರ್ ಬಂದಿದ್ದು, ಈ ಸೀನ್ ಬಂದಿತ್ತು. ಅರ್ಜುನ್ ರಾಂಪಾಲ ಮತ್ತು ಸಂಜಯ್ ದತ್ ಇದ್ರ ಮೇಲೆ ನಿಂತು ಮಾತಾಡೋದು, ಇದು ಯಾವ ಸೀನ್ ಇರ್ಬೋದು ಎಲ್ಲರೂ ಇದನ್ ಮಾಡತ್ತಿರು. ನೀ ಅಂದ್ಲೆ ಆದಿತ್ಯ ದಾರಿ ಸ್ಮಾರ್ಟ್ ಡೈರೆಕ್ಟರ್ ಹತ್ರ ಅಂದ. ದಿಸ್ ಈಸ್ ವೈ ಹೀ ಸ್ಮಾರ್ಟ್. ಇಂಥ ಇನ್ಸಿಡೆಂಟ್ಗಳು, ಸಣ್ಣ ಇನ್ಸಿಡೆಂಟ್ಗಳು ತೊಗೊಂಡು ಅವ್ನು ಯಾವ ಸೀನ್ದಾಗ ಹಾಕಿ ಅದರಿಂದ ಹೆಂಗೆ ಜಾಸ್ತಿ ಇಂಪ್ಯಾಕ್ಟ್ ತಕ್ಕೊಳ್ಳೋದು ಅನ್ನೋದು ಭಾಳ ಇದ್ರಲ್ಲಿ ಯುಟಿಲೈಸ್ ಮಾಡ್ಕೊಂಡಾಯ್ತು. ಇವನ್ ಇದನ್ನ ರೀಸೆಂಟ್ ಆಗಿ ಆಡ್ ಮಾಡಿದ ಅನ್ಸುತ್ತೆ ನನಗೆ. ಆಪರೇಷನ್ ಸಿಂಧೂರ್ ಕೋಆರ್ಡಿನೇಟ್ಸ್ ಇಸ್ರೇಲ್ ದವ್ರು ಕೊಡ್ತಾನ ಅಂತ ಹೇಳ್ತಾರಲ್ಲ, ಅದು ರೀಸೆಂಟ್ ಆಗಿ ಆಡ್ ಮಾಡಿದ ಅನ್ಸುತ್ತೆ ನನಗೆ. ಮೇ ಬಿ
ಕಿರಾಣ ಹಿಲ್ಸದು. ಕಿರಾಣ ಹೇಳ್ತಿದ್ದೆ ಈಗ ಆಪರೇಷನ್ ಸಿಂಧೂರ್ ಆಗ್ತೈತಲ್ಲ, ಸೊ ನ್ಯೂಕ್ಲಿಯರ್ ಪ್ಲಾಂಟ್ ಕೋಆರ್ಡಿನೇಟ್ಸ್ ಕೊಟ್ಟಾರ ಅಂತ ಹೇಳ್ತಾರಲ್ಲ, ಮೇ ಬಿ ನೆಕ್ಸ್ಟ್ ಪಾರ್ಟಿಗೆ ಅದೇ ಇರ್ಬೋದು, ಮೇ ಬಿ ಆಪರೇಷನ್ ಸಿಂಧೂರ್ ಅಂತಿಮ ಅಧ್ಯಾಯ. ಓಕೆ, ಇನ್ನೊಂದು ಮುಂದಿನ ವಿಡಿಯೋದಾಗ ಸಿಗೋನು, ಇನ್ನೊಂದು ಡಿಸ್ಕಷನ್ದಾಗ ಸಿಗೋನು. RCB ಬಾಯ್ ಬಾಯ್. RCB. ನಿಮಗೆ IPL ಏನ್ರೆ ನಿಮಗೆ ಮೂವಿ ಬಗ್ಗೆ ಏನು ಅನ್ಸತಿ ಕಮೆಂಟ್ದಾಗ ತಿಳಿಸ್ರಿ, ಶೇರ್ ಮಾಡ್ರಿ. ನಮ್ದೇನ್ರೆ ಇಂಪ್ರೂವ್ಮೆಂಟ್ಸ್ ಅಂದ್ರೆ ಅವನು ಹೇಳ್ಕೊಡ್ರಿ, ಗಂಟೆ ಹೊತ್ರಿ. ಸಬ್ಸ್ಕ್ರೈಬ್ ಮಾಡ್ರಿ. ಬಾಯ್ 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 ಬಾಯ್.